ಆರೋಗ್ಯ ಚಿಂತನೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಆರೋಗ್ಯ ಚಿಂತನೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಪ್ರಖ್ಯಾತ ಆಯುರ್ವೇದ ತಜ್ಞರಾದಂಥ ಹಾಗೂ ನಮ್ಮ ಗದಗ ಜಿಲ್ಲೆಯ ಸೂಜಿ ಮುಟ್ಟದ ಸರದಾರ ಅಂತ ಬಿರುದು ಪಡೆದಂಥ ನಮ್ಮ ಡಾಕ್ಟರ್ ಕೆ ಯೋಗೇಶ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್. ನಮಸ್ಕಾರ. ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮ ಅವ್ರಿಗೆ 92 ವಯಸ್ಸು, 92 ಮತ್ತು 93 ವಯಸ್ಸು. ಈ ವಯಸ್ಸಿನ ಈ ಒಂದು ಪರಂಪರೆಯಲ್ಲಿ ಯಾವ ರೀತಿಯಾಗಿ ಅವರು ಆರೋಗ್ಯ ಕಾಪಾಡಿದ್ರು, ಇವತ್ತು ಅವರು ಆಯುರ್ವೇದ ತಜ್ಞರು ಆಗಿರೋದ್ರಿಂದ ಯಾವ ರೀತಿಯಾಗಿ ಊಟ ಮಾಡಬೇಕು, ಯಾವ ರೀತಿಯಾಗಿ ಅವರು ಉಪಹಾರ ಇರ್ಬೋದು ಅಥವಾ ಅವರ ದಿನಚರಿ ಯಾವ ರೀತಿಯಾಗಿ ಅವರೆಲ್ಲ ಕೇಳೋಣ. ಸರ್, ತಮ್ಮ ಪ್ರಪ್ರಥಮವಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯ ಭಾಷೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಯೋಗೇಶನ್ ಅಂತ ಹೇಳಿ, ನನ್ನ ನೇಟಿವ್ ಗದಗ. 6/6/1936 ನಾನು ಹುಟ್ಟಿದ್ದೇನೆ. ಆದರೆ ಇದ್ರ ಪ್ರಕಾರ ಗೊತ್ತಿಲ್ಲ, ಕನ್ನಡ ಶಾಲೆ ಮಾಸ್ತರ್ ಅವ್ರು ಬರ್ಕೊಂಡು ಹೋಗ್ತಿದ್ರು ಶಾಲೆ. ಅದಕ್ಕೆ ನನ್ನ ಹೆಸರು ಅವರು ಬರ್ಕೊಂಡಿದ್ದಕ್ಕೆ ನಾನು 6/6 ಆಯಿತು. ಮುಂದೆ ನಾನು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಮುಂದೆ ಸ್ವಲ್ಪ ನನ್ನ ವಯಸ್ಸಿನ ಈ ಗೆಳೆಯರೊಳಗೆ ಒಂದು 10-12 ಮಂದಿ ಒಂದೇ ದಿನ ಹುಟ್ಟಿದ್ವಿ ಅಲ್ಲಿ ನಮ್ಮ ಓಣೆಯೊಳಗೆ. ನಾವೆಲ್ಲರೂ ಪ್ರೊಬಂಟ್ರು ಜಗಳಗಂಟ್ರು. ಅದಕ್ಕೆ ನಮ್ಗೆ ಜಗಳಗಂಟ್ರದ ಟೀಮ್ ಅಂತ ಹೆಸರು ಇಡ್ತಿದ್ರು. ಯಾರು ಜಗಳ ಸುಡುಗಾಡ ಹೋದವಲ್ಲ ಅವಾಗ ಕೇಳ್ತಿದ್ದಾರೆ ಅಂತ. ಇಷ್ಟಾಗಿ ಓಣೆಯಾಗಂತೂ ಎಲ್ಲರಿಗೂ ಬ್ಯಾಟ್ರ್ ಆಗಿದ್ದೀವಿ ನಾವು. ಅವ್ರು ಸರ್ ನಮ್ಮಲ್ಲಿ ಬಂದಾಗ ಕನ್ನಡ ಶಾಲೆಗೆ ಹೋಗಿ ಕರ್ಕೊಂಡು ಹೋದರು. ಮತ್ತು ಹೋಗ್ಕೊಂಡು ಮಾಡ್ಕೊಂಡು ಕನ್ನಡ ಶಾಲೆಗೆ ಹೋದ್ವಿ. ಕನ್ನಡ ಮುಗಿಸ್ತು. ಆಮ್ಯಾಗ ನಾನು ಮುರುಕಿ ಪರೀಕ್ಷೆದಾಗ ಸ್ವಲ್ಪ ಹೆಚ್ಚು ಕಡಿಮೆ ತಪ್ಪತ್ತು ಅಥವಾ ನಪ್ಪತ್ತಾಗಿದ್ದು ಅಂತ ತಿಳ್ಕೊಡ್ರಿ. ಆವಾಗ ನನಗೆ 1ನೇ ನಂಬರ್ ಶಾಲೆಗೆ ವರ್ಕ್ ಮಾಡಿಬಿಟ್ರು. 1ನೇ ನಂಬರ್ ಕೂಡ ಕಲ್ಯಾಣ್ ಶೆಟ್ಟಿ ಅಂತ ಬೆಡ್ ಮಾಸ್ಟರ್ ಬಂದಿದ್ರು ಅಲ್ಲಿ. ಕಲ್ಯಾಣ್ ಶೆಟ್ಟಿ ಹೇಳೋದು ಅವತ್ತು ನಮ್ಮ ಚಲೋನೋ ನಸೀಬಾ ಏನೋ ಗೊತ್ತಿಲ್ಲ, ಹೆಡ್ ಮಾಸ್ಟ್ರಿಗೆ ಒಂದು ಪವರ್ ಕೊಟ್ಟಿದ್ರು ಅವತ್ತು. ಯಾರು ಅವ್ರು ಪಾಸ್ ಅಂತ ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ, ಅವ್ರ ಮುಂದೆ ಪ್ರಮೋಷನ್ ಹೇಳ್ತಕ್ಕೆ ಪರ್ಮಿಷನ್ ಕೊಟ್ಬಿಡ್ತಿದ್ರು. ಅವ್ರು ಕಲ್ಯಾಣ್ ಶೆಟ್ಟಿ ಬಂದಿಲ್ಲ, ಯಾರು 2 ರೂಪಾಯಿ ತೊಗೊಂಬರ್ತೀರಿ. ಅವಾಗ 2 ರೂಪಾಯಿ ಅಂದರೆ ದೊಡ್ಡ ಅಮೌಂಟ್. 2 ರೂಪಾಯಿ ತೊಗೊಂಬರ್ತೀರಿ, ಅವ್ರಿಗೆ ಪಾಸ್ ಅಂತ ಕೊಡ್ತೀರಿ, ನೀವು 8ಕ್ಕೆ ಹೋಗ್ತೀರಿ ಅಂದ. ನಮ್ಮಣ್ಣ ಹಿಂದೆ ಹಾಕಿ ಹೋಗ್ಯಾನ, ತಳಿ ಮಗ ಬರ್ರಿ ಅಂತೇಳಿ ಹೋಗಿ ತೊಗೊಂಡು 5 ರೂಪಾಯಿ ತೊಗೊಂಬಂದೆ. ನಮ್ಮ ಮನ್ಯಾಗ ಹೋಗಿ 5 ರೂಪಾಯಿ ತೊಗೊಂಡು ಸರ ಅಂದ್ಕೊಳ್ಳಿ ಯಾಕೆ ಅಂದ. ಸರ್ 5 ರೂಪಾಯಿ ತಂದಿನಿ ರೀ ಸರ, ನೀವು 2 ರೂಪಾಯಿ ಇದ್ದರೆ. ಬೆಂಚಿನ ಮಕ್ಕೊಂಡ್ರು ಮಗನ ಯಾವ ಕ್ಲಾಸ್ ಅಂದರು. ಅಂದ್ಕೊಂಡು ನಾನು B ಕ್ಲಾಸ್ ಅಂದೆ. ಕರೆಸಿ ಸರ್ಟಿಫಿಕೇಟ್ ಕೊಟ್ಬಿಟ್ರು. ನಾ ಪಾಸ್ ಅಂದು ಮನೆಗೆ ಬಂದು ನಾ ಪಾಸ್ ಆಗಿನ ಬೇ ಅಂತ ಹೇಳಿದೆ. ಅದೇ ಒಂದು ಖುಷಿ ಮನ್ಯಾಗ. ಮುಂದೆ ಎಲ್ಲಿ ಹಚ್ಬೇಕು ಇವನ್ನ ಮುನ್ಸಿಪಲ್ ಹಚ್ಕೊಳ್ತೀರ, ಮತ್ತು ಅವ್ರ ಅಣ್ಣ ಅದನ್ನ ಅಲ್ಲಿ ಜಗಳ ದಿನ. ಮತ್ತು ಅಂದ್ಕೊಂಡು ಹಿಡಿಯೋಚ್ ಹಚ್ಕೋಗಳು ಹಚ್ಕೊಂಡೆ ಖಾಲಿ ರಿಸರ್ವ್ ಇದ್ದಿರ್ತಿದ್ದು. ಅವ್ರು ತಮ್ಮ ಮಂದಿನ ತುಂಬ್ಕೊಂಡ ಮ್ಯಾಗ ಹುಡುಕಿದವ್ರು ತುಂಬುವಂಥ ಕಾಲ ಆವಾಗಿತ್ತು ನಮ್ಮ ಕಾಲದಾಗ. ಅವಾಗ ಅದು ಏನು ಕೂಡ ಮಾಡೆಲ್ ಹೈಸ್ಕೂಲ್ ಅಂತ ಒಂದು ಮಾಡೆಲ್ ಸ್ಕೂಲ್ ಅಲ್ಲಿ ಬರೀ 9th ಮಟ್ಟ ಇತ್ತು. 9th ಹಾಕೊಂಡು 10th ನಾವು ಮುನ್ಸಿಪಾಲಿಗೋ ವಿಡಿಯೋ ಹೈಸ್ಕೂಲ್ಗೆ ಹೋಗಬೇಕು. ಹಿಂಗಿದ್ದು ಹೊತ್ತಿನಾಗ ಅನಿವಾರ್ಯ ಲಕ್ಕಿಲ್ಲ ಅದೇ ವರ್ಷ ಅದು ಹೈಸ್ಕೂಲಾಗಿ ಬಂದುಬಿಡ್ತು. ನಾವೇನು ಹೊರಗೆ ಹೋಗಲಿಲ್ಲ ಮಾಡೆಲ್ ಹೈಸ್ಕೂಲ್ ಬಿಟ್ಟು. ಆವಾಗ ಫಾರ್ಮ್ ತುಂಬ ಒಂದು ಪ್ರಾಬ್ಲಮ್ ಕಲ್ಮಂತರು ಒಂದಿಟ್ಟು ಇದು ಮಾಡಿದ್ರು. ಆದರೆ ಆಗೋಗಿ ಬಿಡು ಅಂದ್ಕೊಂಡು ಮತ್ತೆ ನಾನು ಸುಮ್ಕಾದೆ. ಮತ್ತು 6 ತಿಂಗಳಾದ್ಮ್ಯಾಗ ಅವಾಗ PUC ಬೋರ್ಡ್ ಪುಣಾದಿತ್ತು. ಈಗ ನಂಗೆ 1 ತಿಂಗಳದಾಗ ಪರೀಕ್ಷೆ ಇರ್ತಿದ್ದಿಲ್ಲ. ಅವಾಗ 6 ತಿಂಗಳಾದ್ಮ್ಯಾಗ ಕಟ್ಟಿದ್ವಿ. ಜೀವನದಿಂದ ಪಾಸ್ ಆದ್ಮ್ಯಾಗ ಲೋವರ್ 8th ಇತ್ತಲ್ಲ, ಅದೇ ವರ್ಷ ಕ್ಯಾನ್ಸಲ್ ಆಯ್ತು. ನಾವು ಪಾಸ್ ಆದಾಗ ಹೈಯರ್ 8th ಮಕ್ಕಳು ನಾವು ಹೈಯರ್ 8th ಹೋಗ್ಬೇಕಲ್ಲ. ಅದಕ್ಕೆ ನಾ ಮುನ್ಸಿಪಾಲಿಗೆ ಹಚ್ಚಿದ್ರೆ ಜಗಳ ಮಾಡ್ತೀನಿ ಅಣ್ಣನ ಕೊಟ್ಟೆ ಅಂದವ್ರೆ. ನಾನು ವಿಡಿಯೋಸ್ ಹಚ್ಕೊಳ್ಳೋ ಅಲ್ಲಿ ಸೀಟ್ ಇದಾಗೋದಿಲ್ಲ ಅಂದ್ರೆ ಮಾಡಲ್ ಹಚ್ಕೊಲಿಗೆ ಹಚ್ಚಿದ್ವಿ ನಡಿ ಅಂತೇಳಿ ಅಲ್ಲೇ ನಾನು ಎಲ್ಲ ಶಿಕ್ಷಣ ಮಾತು ಮುಗಿಸ್ಕೊಂಡೆ. ಅವಾಗ ಅಣ್ಣಿಗೇರಿ ಸರು ಹೊಸದಾಗಿ ಬಂದಿದ್ದರು. ನಮಗೆ ಫಸ್ಟ್ ಟೈಮ್ ಬಂದಿದ್ದವರು. ಆಮ್ಯಾಗ ವಾಳ್ವೇಕರ್ ಅಂತ ಹೆಡ್ ಮಾಸ್ಟ್ರು ಇದ್ರಲ್ಲಿ, ಫೌಂಡರ್ ಹೆಡ್ ಮಾಸ್ಟ್ರು. ಹಿಂದಾಗಡೆ ಕಲ್ಮನಿ ಸರ್ ಆದರು. ಆಮ್ಯಾಗ ಅಣ್ಣಿಗೇರಿ ಸರ್ ಹಿಂದಾಡಿ ಯಾರ್ಯಾರೋ ಬರೋದು ಏನೇನು ಆಗಿ ಹೋಗ್ಬಿಡ್ತು ಮಾಡಲ್ ಸ್ಕೂಲಿಗೆ. ಮುಂದೆ ನಾವೇನಾಗ್ಬಿಡ್ತು, ಅಲ್ಲಿಂದ ಹೋದ ಕೂಡಲೇ ಮನ್ಯಾಗ ಹೇಳಿಲ್ಲ. ನಾವು ಹೋದ್ವಿ ನೀಲಕಂಠ ಮಠದೊಳಗೆ, ಬೆಟಗೇರಿ ನೀಲಕಂಠ ಮಠದೊಳಗೆ ಅಭ್ಯಾಸಕ್ಕೆ ಉಳ್ಕೊತಿದ್ವಿ. ಅಲ್ಲಿ ಅಭ್ಯಾಸ ಮಾಡ್ತಿದ್ವಿ. ಮುಂಜಾನೆ ರಾತ್ರಿ ಹೋಗೋರು, ಮುಂಜಾನೆ ಅಭ್ಯಾಸ ಮಾಡಿ ಕಾಲೇಜಿಗೆ ಹೋಗೋದು. ಅದೇ ಅವ್ರ GT ಕಾಲೇಜ್ ಚಾಲು ಆಯ್ತು. ಹೌದು, ಆರ್ಟ್ಸ್ ರೀ. ಯಾವಾಗ ಆಡ್ತಾರೆ ನಂದು ಮಾಡಿ ಎಲ್ಲ ಮುಗಿಸ್ಕೊಂಡು ಬಂದೆ. ಬಂದ ಕೂಡಲೇ ಮುಂದೆ ಹೈಸ್ಕೂಲಿಗೆ ಒಬ್ಬ ನಾನು ಶಿಕ್ಷಕ ಆದ ರೋಣ ಫಸ್ಟ್ ಆದ ಕೂಡಲೇ ರೋಣ ಶಿಕ್ಷಕ ಹಾಕೊಂಡು ಅಲ್ಲಿ ಹೆಂಗೆ ಮಾತಾಡೋ ಮುಂದೆ MAಕ್ಕೆ ಯಾಕೆ ಹೋಗಬಾರ್ದು. ನಾನು ಹಿಸ್ಟ್ರಿ ಮಾಡ್ಬೇಕಂದ್ರೆ ನಮ್ಮ CN ಪಾಟೀಲ್ ಕಲಾಚಾರ, ಅಂತಾರಾಷ್ಟ್ರೀಯ ಕಲಾಚಾರ ಮಾಡಲ್ ಹೈಸ್ಕೂಲ್ನಾಗ ಇದ್ದರು. ಕುಂದಗೋಳ ನೀನು ಗುಡ್ ಆರೇಟ್ರ್ ಅದಿದೆ, ಕನ್ನಡ ಮಾಡು, ಹಿಸ್ಟ್ರಿ ಮಾಡಬೇಡ ಅಂದರು. ಅಯ್ಯೋ ದೇವ ಗುರುಗಳು ಹಿಂಗೆ ಅಂತಾರೆ ಅಂದ್ಕೊಂಡು ನಾನು ಕನ್ನಡಕ್ಕೆ ಹೋದೆ. ಅದು ಹೋಗಿ 1 MA ಮುಗಿಸ್ದೆ. ಅಲ್ಲಿ ಭಿನ್ನಾಭಿಪ್ರಾಯ ಬಂದು ನಾವೆಲ್ಲಿ ಹೋಗ್ತೀವಿ, ನಾವು ಇದ್ರಾಗ ಬಂದುಬಿಟ್ಟಿದ್ದು ಜೀವನದಾಗ.
ಅಂದ್ಕೊಳ್ಳಿ ಕಡೆಗೆ ಅವರು ಆರಿಸಿರೋ ಮಟ್ಟಿಗೆ ಏನೋ ಒಂದು ಪ್ರಶ್ನೆ ಬಂದ ಹೊತ್ನಾಗ ನಾ ಪಾಸ್ ಮಾಡಿರಿ ಇದಕ್ಕಿಂತ ಹೆಚ್ಚಿಂದ ಏನು ಮಾಡಿರಿ ಅಂತ ಅದಾಗ ಬೂಸ್ನೂರು ಮಠ ಸರ್ ಇದ್ದರು ಮತ್ತು ಇವರಿದ್ರು ಒಬ್ಬ ಸರ್ ಅವ್ರು ನಾನು ಪಾರಾಗಿ ಮಾತಾಡಿಬಿಟ್ರು. ಹೌದ್ರಿ ನೀವು ನಮ್ಮನ್ನು ಕಾಂಪ್ಲಿಕೇಟೆಡ್ ಇದನ್ನು ಡಿಬೇಟಿಂಗ್ ಇಟ್ಟರೆ ಆ ಹುಡುಗರು ತಮ್ಮ ಈಗ ಡಿಬೇಟಿಂಗ್ ಯಾವುದು ಅಂದರೆ ಹೆಣ್ಣು ಮೇಲೋ ಗಂಡು ಮೇಲೋ ಅಂದರೆ ಗಂಡ ಮೇಲೆ ಒಂದವ್ರು ಗಂಡು ಮಾತಾಡ್ತಾರೆ ಹೆಣ್ಣು ಮೇಲೆ ಹಿಂಗೆ ನೀವು ತಪ್ಪು ಮಾಡಿ ಮಕ್ಕಳು ಇದನ್ನು ಮಾಡಬೇಡ್ರಿ ಹೇಳಿಬಿಟ್ರು ಅವರು ನಪಾಸ್ ಮಾಡಿ ಇದಕ್ಕಿಂತ ಹೆಚ್ಚಿಂದ ಏನು ನಮ್ದೇನು ಉಳಿತು ಅಂದ್ರೆ ನಡಕ್ಕೆ ಆತು ಮತ್ತು ಅದು ಒಟ್ಟು ಮುಗಿಸ್ಕೊಂಡ್ಬಂದೆ. ಅದೇ ವರ್ಷ ನಿಜಲಿಂಗಪ್ಪ ಅವ್ರ ಮಿನಿಸ್ಟ್ರ್ ಬಂದಾಗ ಅವ್ರು ಹಳೆಯಾರು ಒಬ್ಬರು ರೈಟರ್ ಅಂತಿದ್ದು ಇದ್ರಾಗಿದ್ದರು ಡೆಮಾನ್ಸ್ಟ್ರೇಟರ್ ಅಂತೇಳಿ ಒಂದು ರೂಲ್ ಬದಲಿ ಮಾಡಿದ್ರು ಅವರು. ಯಾವ ಡೆಮಾನ್ಸ್ಟ್ರೇಟರ್ ಆಗಿ 3 ವರ್ಷ ಸರ್ವಿಸ್ ಮಾಡಿರ್ತಾನೆ ಅವ್ನು ಪ್ರೊಫೆಸರ್ ಅಂತೇಳಿ ಪ್ರಮೋಷನ್ ಕೊಡೋಕೆ ಬರುತ್ತೆ ಅಂತ. ಅವಾಗ ಅಡ್ಡಿ ಅಂದ್ಕೊಂಡು ನಾವು ಅದು ಡೆಮಾನ್ಸ್ಟ್ರೇಟರ್ ನಾವು ಇದು ಆರ್ಡಿನರಿ ಎಮ್ ಎ ಆದವರು ನಾವು ಈ ಗುಂಪಿನಾಗ ಮ್ಯಾಗ ಬಂದುಬಿಟ್ಟಿವಿ. ನಮ್ಮ ನಸೀಬ್ ಅಂದ್ರೆ ಹಿಂಗೆ ಅಂದ್ಕೊಳ್ಳಿ ಜೂನಿಯರ್ ಕಾಲೇಜ್ ನಾವು ಪ್ರೊಫೆಸರ್ ಆಗಿ ಬಂದ್ವಿ. ಮುಂದೆ ನನಗೆ ಭಾಳ ಸುಧಾರಣೆ ಕಂಡಿದ್ದು ನನಗೆ ಭಾಳ ಮನಸ್ಸಿಗೆ ಬಂದಂಥ ಒಂದು ಸಂಸ್ಥೆ ಅಂದರೆ ಇದು ಇದ್ರದ್ದು ಇದು ಈಗ ಹೇಳಿದೆ ನಾನು ವಯಸ್ಸು ಇಲ್ರಿ ಬಳ್ಳಾರಿ ಅಲ್ಲಿದು ಶಿವಾಜಿ ಛತ್ರಪತಿ ಶಿವಾಜಿ ಸಂಡೂರು ವಂಡರ್ಫುಲ್ ಅಡ್ಮಿನಿಸ್ಟ್ರೇಷನ್ಸ್ ಅಲ್ಲಿ ಅದು ಭಾಳ ನನಗೆ ಲೈಕ್ ಆಯ್ತು. ಮತ್ತು ನಾನು ಅಲ್ಲಿ ಹೋಗದೆ ಇದ್ದರೆ ನಾನೊಬ್ಬ ಗ್ರೇಟ್ ಸ್ಮೋಕರ್ ಆಗಿರ್ತಿದ್ದೆ. ಯಾಕಂದ್ರೆ ಅಲ್ಲಿ ಹೋದರೆ ನಾಳೆ ಹುಡುಗರು ಅಮೇರಿಕಾ ಜರ್ಮನ್ ಅಲ್ಲಿಂದ ಬಂದಿರ್ತಿದ್ದು ಕಲಿಯಾಕಲ್ಲಿ. ಅಲ್ಲಿ ನಾವೆಲ್ಲರೂ ಟೂರ್ಗೆ ಹೋದಾಗ ಸರ್ ಮ್ಯಾಚಸ್ ಪ್ಲೀಸ್ ಅಂತ ಮರ್ಯಾದೆ ಕಡಿಮೆ ಆಯ್ತಂತ ನನ್ನ ಕಡೆ ಒಂದು ಡಬ್ಬಿ 20 ಪಾನ್ ಪಟ್ಟಿ ಯಾವಾಗಲೂ ಬಕ್ಕಂದಾಗಿರ್ತಿತ್ತು. 3 ಒಗದವ ಇವತ್ತಿನವರೆಗೂ ನನಗೆ ಮುಟ್ಟೇ ಇಲ್ಲ. ಅದಕ್ಕೆಲ್ಲ ಹುಡುಗರು ಅಜ್ಜ ಸೇರಿಸಿದ್ರ. ನಿಮ್ಮ ಈಗ ಒಂದು ಆಯುರ್ವೇದಿಕ್ ಪ್ರಾರಂಭ ಆಗಿದ್ದು ಯಾವ ಇಸ್ವಿಯಿಂದ? ಅದು ಇಸ್ವಿ ನೆನಪಿಲ್ರಿ ಸರ್. ನಾನು ಪ್ರೊಫೆಸರ್ ಆಗಿ ಬಂದಾಗ ಅದೊಂದು ವಾಂಟೆಡ್ ಇದು ಬಂತು ಕಿದಿರೋರ್ದು. ಆ ಕುಲಕರ್ಣಿ ಸರ್ ಸಜ್ಜನಿ ಇವರು ಅಲ್ಲಿ ಅದನ್ನು ನಡೆಸ್ತಿದ್ರು. ನಾವು ಹೋದ್ವಿ ಅಲ್ಲಿ ತೊಗೊಂಡ್ವಿ ಡಿಗ್ರಿ. ಆಮೇಲೆ ಅದು ಬಿಹಾರದ್ದಿತ್ತು ಅದು BMS ಬಿಹಾರ. ಆ ಬಿಹಾರದ ಇದಕ್ಕೆ ದೊತ್ನಾಗ ಅದು ಬಂದು ಕೂಡ ಅದ್ರೊಳಗೆ ಒಂದು ಏನು ಬರೀತೀವಿ ತೆಳಗೆ ಸರ್ಟಿಫಿಕೇಟ್ನಾಗ ಯು ಕ್ಯಾನ್ ಪ್ರಾಕ್ಟೀಸ್ ಓನ್ಲಿ ಇನ್ ದ ಡಿಸ್ಟ್ರಿಕ್ಟ್ ಆಫ್ ಬಿಹಾರ್. ಬಿಹಾರದಾಗ ಮಾಡ್ಬೇಕು ಅಂದ್ಕೊಂಡು ನಾನು ಸೀದಾ ಹೋಗಿ ಕಿದಿರೋರಿಗೆ ಆಡಿ ಕುಲಕರ್ಣಿಯವ್ರಿಗೆ ಹೇಳಿದೆ ಸರ್ ಬಂದ್ ಮಾಡಿಬಿಡ್ರಿ ಉಪಯೋಗ ಇಲ್ಲಿದು ಅಂತ. ಅದೇ ಹೋದ್ರೆ ಪೇಪರ್ನಾಗ ಏನಿತ್ತು ನೀವು ಗದಿನೊಳಗೆ ಆಯುರ್ವೇದ ಪ್ರಾಕ್ಟೀಸ್ ಮಾಡೋರಿಗೆ ಸರ್ಟಿಫಿಕೇಟ್ ಕೊಡ್ತೀವಿ ನಾವು ಪ್ರಾಕ್ಟೀಸ್ ಮಾಡೋದು ಅಂತ ಪೇಪರ್ಗಿತ್ತು. ನಾನು ಬೆಂಗಳೂರಿಗೆ ಹೋದೆ. ಅಲ್ಲಿ ಕೊಪ್ಪದವರು ಅವರು ಡೈರೆಕ್ಟ್ರ್ ಅವ್ರಿಗೆ ಹೇಳಿದಾಗ ಅವರು ಏನು ಹೇಳಿದ್ರು ಕುಂದ್ರಿ ಅಂದರು. 1-15 ಮಿನಿಟ್ 1:15 ಮಿನಿಟ್ ಆಗ್ಬಿಟ್ಟು ಸುಮ್ಕ ಕುಂದಿರ್ಸಿದ್ರು. ನಾನು ಹೇಳಿದೆ ಜವಳಿ ಇವರು ಚಾಪಿ ಬುಡಕ್ಕೆ ಹೋಗಿ ಕಲ್ತಾರೆ, ನಾ ರಂಗೋಲಿ ಬುಡಕ್ಕೆ ಹೋಗಿ ಕಲ್ತೀನಿ. ಬ್ಯಾಡ ಬರಲಿ ಬುಡಕ್ಕೆ SBI ಐತಿ ಅಂದ್ಕೊಂಡು 1,000 ರೂಪಾಯಿ ತುಂಬಿ ಚಲನ್ ತುಂಬಿ ಮ್ಯಾಗ ಬಂದು ಕುಂತೀವಿ ನಾವು ಅಂದ್ಕೊಂಡು ಅವ್ರಿಗೆ ಹೇಳಿದೆ ಸರ ನಾವಂತೂ ಈಗ ಚಲನ್ ತುಂಬಿವಿ ಅಂದ್ರೆ ಅವರು 45,000 ರೂಪಾಯಿ ಕೊಡ್ತೀನಿ ಬರೀ ಇದೇ ದಂಧೆದಾಗಿದ್ದರು ಆ ಮನುಷ್ಯರು. ಆಮೇಲೆ ಕಡೆಗೆ ಅದು ಇದಾಗಿ ಅವರು ಕಡೆಗೆ ಡಿಸ್ಮಿಸ್ಸೂ ಆದ್ರೆ ರಕ್ಷಕ್ಕೆ. ಆಮೇಲೆ ಆಗಲಿಲ್ಲ ಕಡೆಗೆ ಅದು ಅವಾಗ ಮುಖ್ಯಮಂತ್ರಿಗೆ ಹೋಗಿ ನಾ ಡೈರೆಕ್ಟ್ ಭೇಟಿ ಆದಾಗ ಅವ್ರು ಹೇಳಿದ್ರು ಗುಂಡೂರಾವ್ ಅವಾಗ ಅವ್ನು ಡೈರೆಕ್ಟ್ರಿಗೆ ಫೋನ್ ಮಾಡಿದ್ರು ಏನೋ ಸ್ವಾಮಿ ಅಂತ. ಸ್ವಾಮಿಗೆ ಬಿಡು ಎಲ್ಲ ಇಲ್ಲಿ ಡಾಕ್ಯುಮೆಂಟ್ಸ್ ಕೊಟ್ಟಾರೆ ನಮ್ಗೆ ಅವರು. ಯಾಕೆ ಕೊಟ್ಟಿಲ್ಲ ಅದನ್ನು ಹೇಳು ಅಂತ. ಸ್ಕ್ರೂಟಿನಿ ಮಾಡೋಕ್ಕೆ ಎಷ್ಟು ವರ್ಷ ಬೇಕು ನಿನಗೆ? 3 ದಿನ ಟೈಮ್ ಕೊಡ್ತೀನಿ, ಅವ್ರು ಕೊಡಲಿಲ್ಲ ಅಂದರೆ ನೀನು ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳ್ದ ಗುಂಡೂರಾವ್. ಭಾಳ ಸ್ಟ್ರಿಕ್ಟ್ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ. ಇಲ್ಲ ನಾವು ಈ ಕುಲಕರ್ಣಿಯವ್ರು ಏನಿದ್ರು ಆ ಕುಲಕರ್ಣಿಯವರು ನಡೆಸ್ತಿದ್ರು ಅದು ಅಲ್ಲಿ ಕೆಲಸಕ್ಕೆ ಕೂಡ ನಾನು ಪರೀಕ್ಷೆ ಕಟ್ಟಿದ್ವಿ. ಬಂತದು ಬಂದ್ಮೇಲೆ ಅದು ಕಂಡೀಷನ್ ತೆಳಗೆ ನೋಡಿದ್ದಿಲ್ಲ ಅವರು ಒಟ್ಟೆ. ನಾವು ಹೋಗಿ ಹೇಳಿದೆ ಸರ್ ಇನ್ನು ಬಂದ್ ಮಾಡಿರಿ ಚಲೋ ಅಲ್ಲ, ಯಾಕಂದ್ರೆ ಇದು ಬಿಹಾರದ ಒಳಗನ ಪ್ರಾಕ್ಟೀಸ್ ಮಾಡ್ಬೇಕಂತೈತಿ. ಯಾಕಂದ್ರೆ ಇದು ಹುಡುಕಿದವ್ರಿಗೆ ಹಂಗಲ್ಲ, ಆಲ್ ಓವರ್ ವರ್ಲ್ಡ್ ಪ್ರಾಕ್ಟೀಸ್ ಮಾಡ್ಬೋದು ಅವರು. ಅದನ್ನು ಬಿಟ್ಟು ಈಗ ಅದನ್ನು ನಮಗೆ ತೊಂದರೆ ಆಗುತ್ತೆ ಅಂತೇಳಿ ನಾನು ಇದಕ್ಕೆ ಹೋದೆ ಕೊಪ್ಪಳಕ್ಕೆ, ಇದು ಬೆಂಗಳೂರಿಗೆ. ಅವ್ರಿಗೆ ಹೇಳ್ದೆ ನಾ 20,000 ರೂಪಾಯಿ ಕೊಡ್ತೀವಿ ರೀ ನಮ್ಮ ಸರ್ಟಿಫಿಕೇಟ್ ಕೊಡಿ ಅಂತ ಹೇಳಿದೆ. ಅವ್ರು ಕೇಳಲಿಲ್ಲ. ಅವರು ಆಗಲೇ 50, 45, 50 ಹಿಂಗೆ ತಿನ್ಕೊತಿದ್ರು. ಕಡೆಗೆ ಅವ್ರು ಅದ್ರಾಗ ಸಿಕ್ಕರು ಡಿಸ್ಮಿಸ್ಸು ಆದರೆ ನಾನು ಹೋಗಿ ಇವ್ ಬೆಟ್ಟ ಅದೇ ಗುಂಡೂರಾವ್ಗೆ ಅವರು ಭಾಳ ಇದು ಮಾಡೋರು. ಮರುದಿನ 3 ದಿನದ ನಮ್ಮ ಸರ್ಟಿಫಿಕೇಟ್ ಒಂದು ಜವಳಿ ಇಬ್ಬರು. ನಿಮ್ದು ಸರ್ಟಿಫಿಕೇಟ್ ತಗೊಂಡ್ಮೇಲೆ ನೀವು ಪ್ರಾಕ್ಟೀಸ್ ಶುರು ಮಾಡಿದ್ರಿ, ಆಯುರ್ವೇದ ಪ್ರಾಕ್ಟೀಸ್ ಶುರು ಮಾಡಿದ್ರು ಅಥವಾ ಯಾರು? ನಾನೇನೂ ಪ್ರಾಕ್ಟೀಸ್ ಚಾಲು ಮಾಡಲಿಲ್ಲ ರೀ ಮೊದಲ. ನಾನು ಇದ್ದುಕೊಳ್ಳೇನ ಅಲ್ಲಿ ಹೋಗ್ಕೊಳ್ಳೇನ
ಇವರು ನಮ್ಮ ಕುಲಕರ್ಣಿ ಡಾಕ್ಟ್ರು ಸದ್ಯ ಇಂಜೆಕ್ಷನ್ ಮಾಡ್ಬೇಕು ಹ್ಯಾಂಗೆ ನೋಡು ನರದಾಗ ಹ್ಯಾಂಗೆ ಕರೀಲಿ ಅಂತಂದ್ರೆ ಸರ್ ನಾನು ಇಂಜೆಕ್ಷನ್ ಮಾಡೋದಿಲ್ಲ ನಾನು ಕಲಿಯಕ್ಕೆ ಒಲ್ಲೆ ಅಂದೆ ಹೇಳಿದೆ ಕಲಿಯಬೇಕಂದ್ರೆ ನಾನು ಒಲ್ಲೆ ಅಂತ ಬರುವಾಗ ದೇಶಪಾಂಡೆ ಅವ್ರು ಬಂದು ನನಗೆ ಎಸ್ ಪಾಟೀಲ್ ಅಬ್ಬಿಗೇರಿ ಶಂಕರಗೌಡರು ಪರಿಚಯ ಮಾಡಿಕೊಟ್ರು. ಇದು ಅಬ್ಬಿಗೇರಿ ಇದು ಗೋಲ್ಡ್ ಮೆಡಲ್ ಬನಾರಸ್ ಆಯುರ್ವೇದಿಕ್ ಕಾಲೇಜ್. ಅವರು ನೋಡುವಾಗ ತಮ್ಮ ಅಂದ್ಕೊಳ್ಳಿ ನಾನು ಆತ್ರಿ ದೇಶಪಾಂಡೆ ಅವರು ಅಂದ್ಕೊಳ್ಳಿ ಧನ್ವಂತರಿ ಮಂತ್ರ ಅನ್ನಂದ್ರು ಗೊತ್ತಿಲ್ಲರಿ ಅಂದೆ. ಮತ್ತು ಹ್ಯಾಂಗೆ ಇದಾಗಿ ಡಿಗ್ರಿ ಅಂದೆ. ದೇಶಪಾಂಡೆ ಅವ್ರು ಕೇಳಿ ಹೇಳ್ತಾರೆ ಅಂದ್ರೆ ಅವ್ರು ಮುಂದೆ ಅಂದರು ನಾ ಹಿಂದಿಂದ ಅಂದೆ. ಅವಾಗ ಚಾಲೂ ಮಾಡಿ ನಾ ಹೇಳಿದೆ ಸರ್ ಇವತ್ತು ಒಂದೊಂದು ವಿಷಯ ಬಗ್ಗೆ ಹೇಳ್ರಿ ನನಗೆ, ಜ್ವರದ ಬಗ್ಗೆ, ಹಾಂ ನಾಳೆ ಹೈಪಸಿಟಿ ಬಗ್ಗೆ, ಅಸ್ತಮಾ ಬಗ್ಗೆ, ಹೀಗೆ ನಾನು ಮನ್ಯಾಗ ಚರಕನ ಸರಿಯಾಗಿ ಅಭ್ಯಾಸ ಮಾಡ್ಕೊಂಡ್ಬಿಡ್ತೀನಿ. ನೀವು ಕ್ವಶನ್ ಕೇಳಕ್ಕೆ ನನಗೂ ಅನುಕೂಲ ನಿಮಗೂ ಅನುಕೂಲ. ಅವಾಗ ಅದನ್ನು ಆತಪ್ಪ ಅಂದರು. ಬಂದೆ ಒಂದು ತಿಂಗಳು ಒಪ್ಪತ್ತಲ್ಲಿ ಅವ್ರ ಕಡೆ ಇದ್ದೆ, ಎಸ್ ಪಾಟೀಲ್ ಕಡೆ. ಅಂಕುಳ ಅವ್ವಾರು ಏನು ಅವ್ರ ಕುಟುಂಬ ಏನಿದ್ರು ತಮ್ಮ ಬಾಯಿಲ್ಲ ಪರಿಚಯ ಭಾಳ ಆಗಿಬಿಡ್ತು. ನಾವು ಹಿರಿಯ ಮಗನಾಗಿದ್ದೆ. ಅವ್ರಿಗಿಬ್ಬರು ಗಂಡು ಮಕ್ಕಳು, ಒಬ್ಬರು MBBS ಆದವರು, ಒಬ್ಬರು MBBS ಅರ್ಧ ಕಲಿತು ಏನೈತಿದ್ದು ಹೆಣ ನೋಡೋದು ಅಂತ ಹೋಗಿ ಇಂಜಿನಿಯರಿಂಗ್ ರ್ಯಾಂಕ್ ಬಂದರು ಮಣಿಪಾಲ ಕಾಲೇಜಿಗೆ. ಅವ್ನು ಕೆನಡಾಕ್ಕೆ ಹೋಗ್ಬಿಟ್ಟು ಅವನು ಮುಂದೆ ಇವ್ರು ಏನು ಮಾಡೋಕತ್ತಿ ಅವ್ರು ಚುಟ್ಟ ಅಂತ ಇಷ್ಟು ಸೇರ್ತಿದ್ರು. ಚುಟ್ಟ ಸೇರಿ ಬಿಡ್ಸೋಕೆ ಸಾಧ್ಯನಾಗಿದ್ದಿಲ್ಲ. ಅವ್ರಿಗೆ ಉದ್ಯೋಗನೇ ಇದ್ದಿದ್ದಿಲ್ಲ ಅವ್ರಿಗೆ. ನಡಿ ಅಂದರೆ ಕಟ್ಟಿ ಮಕ್ಕಂತ್ರು ಮಾಸ 68 ರೂಪಾಯಿ 65 62 ರೂಪಾಯಿ ನನಗಷ್ಟೇ ಆ್ಯಕ್ಚುಲಿ ನೆನಪಿಲ್ಲ ವಸವಿ. ಬಂದ ಕೂಡಲೇ ಅವಾಗ ಮಾಡಿಕೊಳ್ಳೆ ಅವರು ಮಾಡ್ಕೊತ ಹೋದರು. ನಾನು ಹಂಗೆ ಅವ್ರ ಕಡೆ ಹೋದಾಗ ಕಲ್ಕೊಂತ ನಾನು ಹೋದೆ. ಆಗ ಜಿ ಬಿ ಪಾಟೀಲ್ ದೊಡ್ಡಪ್ಪ ಅವರು, ಈಗ ಅವರು 5 ಕಾಲೇಜ್ ಪ್ರಿನ್ಸಿಪಾಲ್ ಇದ್ದರು ಇದ್ದರು. ಅವ್ರು ಒಂದು ಬಂದು ನೋಡಿ ಪಾರ್ಸಿ ಹೊಡೆದವ್ರಿಗೆ ಪಿತ್ ಹೆಚ್ಚಾದಾಗ ಏನು ಕೊಡಬೇಕಾಗತ್ತೆ, ಬರೀ ಪಿತ್ ಒಂದೇ ಇರೋದಿಲ್ಲ ತಮ್ಮ. ಹೌದು, ಅಬ್ಬಿಗಿರಿ ಶಂಕರಗೌಡ್ರು ಬಿಟ್ಟರೆ ನಾ ಇನ್ನೊಂದು ಏನೂ ಗೊತ್ತಿಲ್ಲ ನನಗೆ. ಹೌದು, ನನಗೆ ಗುರುಗಳು. ಹೌದು, ನಾವು ಗುರು ಪರಂಪರೆನೇ ಮುಂದುವರ್ಸ್ಕೊಂಡು ಹೊಂಟೀನಿ. ಈಗ ನೀವು ಗುರು ಪರಂಪರೆಯಿಂದ ಆಯುರ್ವೇದಿಕನ್ನ ತರಿಸಿದ್ರಲ್ಲ, ಅವಾಗಲ ಕಾಲದಾಗ ಆಯುರ್ವೇದಿಕನ್ನ ನೀವು ಪ್ರಿಪೇರ್ ಮಾಡಿ ಏನ್ ಮಾಡ್ತಿದ್ರಿ? ನಾವು ಸ್ವತಂತ್ರ ಸ್ವಂತ ಮಾಡ್ತಿದ್ವಿ. ನಾವೆಲ್ಲ ಕುಡಿತದ್ದು ಕಾಂಬಿನೇಷನ್ಸ್ ಮಾಡೋದು. ಹೌದು, ನಮ್ಮ ಗುರುಗಳ ಕಡೆನೇ ಮಾಡ್ತಿದ್ವಿ. ಈಗ ನೀವು ಜ್ವರ ಅಂತ ಹೇಳಿದ್ರಿ, ಜ್ವರದಾಗ ನೀವು ಕಾಮನ್ ಆಗಿ ಯಾವ್ಯಾವ ಆಯುರ್ವೇದಿಕ ಔಷಧನ ನೀವು? ನಾನು ಕೇವಲ ಕ್ರಾನಿಕ್ ಡಿಸೀಸ್ ಭಾಳ ನೋಡಿಂತಾರೆ, ಗಂಭೀರ ಕಾಯಿಲೆಗಳು. ಹಾಂ, ಈಗ ಅಲ್ಸರ್ ಆಗಲಿ, ಮಕ್ಕಳಾಗದಿದ್ದಾಗಲಿ, ಮೂಲವಾದಿ ಆಗಲಿ, ಮತ್ತು ಅದು ಬರ್ನಿಂಗ್ ಪೈಲ್ಸ್. ನಮ್ಮ ಬನ್ನಿಗೋಳ ಡಾಕ್ಟರ್ ಅದಾರ ಒಬ್ಬರು, ಫೇಮಸ್ ಡಾಕ್ಟರ್, ಹುಬ್ಳಿ ಭಾಳ ಫೇಮಸ್ ಡಾಕ್ಟರ್. ಇದು PhD ಇದಕ್ಕೆ ಪೈಲ್ಸ್ಗೆ. ಅವರು ಕಾಲೇಜದ ವಿದ್ಯಾರ್ಥಿಗಳು ನನ್ನ ಕಡೆ ಬಂದು ಬರ್ನಿಂಗ್ ಪೈಲ್ಸ್ಗೆ ಎಣ್ಣೆ ಮಾಡಿಸ್ಕೊಂಡು ಹೋಗಿದ್ದರು. ಅವರು ಆಪ್ರೇಷನ್ ಮಾಡೋದಕ್ಕೆ ಬಂದತ್ತೆ. ಅವ್ರು ಹೇಳಿದ್ರಂತ, ಸರ್ ಇಲ್ಲೋ ನಮ್ಗೆ ಹಿರಿಯರು ಅವರು ಅಂತ. ಇಲ್ಲ ಸರ್ ಅವ್ರು ಎಣ್ಣೆ ಮಾಡಿಕೊಡ್ತಾರೆ ಹಿಂಗೆ ಅಂತ ಅವ್ರು ಬೇಯ್ತಾರೆ ಅಂತ ಅವರು. ಇಲ್ಲಿಲ್ಲ ಅನ್ಕೊಂಡು ಮತ್ತೆ ರಾತ್ರಿ ನಾನು ಫೋನ್ ಮಾಡಿದ್ರು, ಸರ್ ನಾನು PhD ಮಾಡಿದ್ನಲ್ವ ಮಾರಿ ಅನ್ನೋದನ್ನು ಇನ್ನೂ ಆಪ್ರೇಷನ್ ಮಾಡೋದು ಬಿಟ್ಟಿಲ್ಲ ಅಂದ್ರೆ. ಸರ್ ಬನ್ನಿಗೋಳ ಅವರು ಡಾಕ್ಟರ್, ಆಯುರ್ವೇದ ಡಾಕ್ಟರ್ ಅವರು. ಅಂದ್ಕೊಳ್ಳಿ ಅದು PhD ಮಾಡಿರಿ ಆ ಪೈಲ್ಸ್ ಬಗ್ಗೆನ. ಇಲ್ಲ ಸರ ಹಿಂಗೆ ಅಂತ ಇವತ್ತಿಗೂ ಬರ್ನಿಂಗ್ ಪೈಲ್ಸ್ಗೆ ನಾನು ಒಟ್ಟ ಮೂಲವಾದಿಗೆ ಆಪ್ರೇಷನ್ ಮಾಡಿಸಿದಿಲ್ಲ, ಮಾಡೋಕೆ ಕೊಡೋದಿಲ್ಲ. ಅದನ್ನು ಮುಕ್ಕಳೊಳಗೆ ಕಿರ್ಬಾಳಿಗೆ ಎದ್ದಬೇಕು, ಎಣ್ಣೆನ ಒಳಗೆ ಹಚ್ಕೊಂಡು ಹೋಗ್ಬೇಕು. ಒಂದು ದಿನ ಹಚ್ಚಿ ರಾತ್ರಿ ಮುಂಜಾನೆ ಒಂದು. ಸರ ನಾವು 10 ವರ್ಷದ ತುಪ್ಪ ಹಿಡ್ಕೊಂಡಿರ್ತೀವಿ ನಾವು, ಅದು ಈಗ ಸಿಗೋದೂ ವಜ್ಜೆ ಆಗಿಬಿಟ್ಟೈತಿ. ಆಮ್ಯಾಗ 10 ವರ್ಷದ ತುಪ್ಪ ಇರ್ಬೇಕ್ರಿ ಅದಕ್ಕೆ. ಆಮ್ಯಾಗ ಇದು ಎಳ್ಳೆಣ್ಣೆ ಅದನ್ನು ಕುಡಿಸ್ತೀವಿ, ಅದಷ್ಟ ಇದ್ರಷ್ಟ. ಆಮ್ಯಾಗ ತುಳಸಿ ರಸ, ಅದು ಕರೆ ತುಳಸಿ ಇರಬೇಕು, ಅದು ಇಕ್ಕೊಳ್ ರಸ ಕುಡಿಸಿ ಕುದಿಸ್ತೀವಿ. ಕುದಿಸಿ ಬೆಣ್ಣೆ ಎಷ್ಟು ಇರ್ತೈತಿ ಅಲ್ರಿ ಅಷ್ಟೇ ಉಳಿಸ್ತೀವಿ. ಅಷ್ಟೇ ಉಳಿಸಿ ಬಾಟ್ಲಾಗ ಹಾಕಿ ಕೊಟ್ಟು ಬಿಡ್ತೀವಿ. ನೀವು ತೆಮ್ಗೆ ತುಂಬ ಕುಂತಾಗ ಕಿರ್ಬಾಳಿಗೆ ಎದ್ದುದು ಮುಕ್ಕಳು ಒಳಗೆ ಹಚ್ಕೊಂಡು ಅಷ್ಟ ಇದು ಬರ್ನಿಂಗ್ ಪೈಲ್ಸ್. ಸರ್ ತುಳಸಿನೂ ಮಾಡೋದು ಆಂಟಿಬಯೋಟಿಕ್. ಹೌದು, ತುಪ್ಪ ಇದು ಏನೈತೈತ್ರಿ, ಇದು ವಿಶೇಷವಾಗಿ ಇದು ಉಷ್ಣತೆ ಹುರ್ಕೊತೈತಿ. ಆಮೇಲೆ ಅದು ಆಂಟಿಬಯೋಟಿಕ್ ಇದು ಹೀರ್ಕೊಂಡ್ಕೊಳ್ಳಿ ಆಟೋಮೆಟಿಕಲಿ ಬರ್ನಿಂಗ್ ಪೈಲ್ಸ್ ಹೋಗ್ಬಿಡ್ತೈತಿ. ಅದ್ರಾಗ ಬರೀ ಇದನ್ನೊಂದು ಏನು ಔಟ್ಲೆಣ್ಣೆ ಒಂದು ಕೂಡಿರ್ತೈತಿ ಅಲ್ಲ. ಹೌದು ಹೌದು, ಅದ್ರಾಗ 3 ಕೂಡಿಸೇ ತಯಾರು ಮಾಡ್ಬೇಕು ನಾವು. ಈಗ ಏನಾಗ್ಬಿಟ್ಟು ಅವ್ರು ನಮ್ಗೆ ದೊಡ್ಡ ಪ್ರಶ್ನೆ ಬಂದಿತ್ತು ಸರ, ಕಾಕಳು ಸಿಗೋದಿಲ್ಲ ನಮ್ಗೆ. ಈಗ ಈ
ಈ ಏನು ಗೌಳಿಗಾರ ಕೂಡಲೇ ಸಿಗೋ ಅಜ್ಜ ಆಗ್ಬಿಟ್ಟಾವ. ಈ ಗೌಳಿಗಾರ ಎಮ್ಮೆ ಕಟ್ಟದ್ ಬಿಟ್ಬಿಟ್ರ. ಈಗ ನಿಮ್ಮ ಪ್ರಕಾರ ಈಗ ಒಂದು ಪರಂಪರೆ ಒಳಗೆ ಜಾಸ್ತಿ ಬರೋದು ಈಗ ಎಸಿಡಿಟಿ, ಆಮೇಲೆ ಹೊಟ್ಟೆ ಉರಿತ, ಆಮೇಲೆ ಮೂಲವ್ಯಾಧಿ. ಈ ಎಲ್ಲ 3 ಜಡ್ ಬರಕ ತಮ್ಮ ಪ್ರಕಾರ ಕಾರಣಗಳೇನು? ನಮ್ಮದು ಊಟದಲ್ಲಿ ಆ ವ್ಯವಸ್ಥೆ, ಊಟ ವ್ಯವಸ್ಥೆ ಮಾಡಿಬಿಡ್ತೀವಿ. ಹೊಟ್ಟೆ ಹತ್ತಿರ್ತೈತಿ, ಮಿರ್ಚಿ ಬಜ್ಜಿ ತಿಂದು ಚಾ ಕುಡಿದು ಬಿಡ್ತೀವಿ, ಆಸಿಡಿಟಿ ಹೆಚ್ಚಾಗ್ಬಿಡ್ತೈತಿ. ಇದ್ರಾಗ ಎಲ್ಲ ರೋಗಗಳು ಚಲೋ ಅಂತ. ಈಗ ಅವರು ಎಸಿಡಿಟಿ ಇದ್ದವರು ಮನೆಯೊಳಗೆ ಸಿಗ್ತಕ್ಕಂಥ ವನಸ್ಪತಿಗಳು ತಗೊಂಡು ಕಡಿಮೆ ಮಾಡ್ಕೊಳ್ಳುವಂಥದ್ದು ಯಾವ ವನಸ್ಪತಿ ಅಂತ ಹೇಳಿ? ಲಿಂಬೆಹಣ್ಣು. ಲಿಂಬೆಹಣ್ಣಿನ ಪಾನಕ. ಲಿಂಬೆಹಣ್ಣು ಪಾನಕ ಮಾಡ್ಕೊಂಡು ಸ್ವಲ್ಪ ಹೌದಲ್ಲ ಉಪ್ಪು ಹಾಕಬೇಕು. ಊಟ ಆದ್ಮೇಲೆ ಅದು ಊಟದ ನಂತರ ಯಾವ್ದಾರು ಮಾಡ್ಬೋದು ನೀವು. ಊಟ ಮತ್ತೆ ಭಾಳ ತಾಸ ಆಗ್ತದೆ, ಊಟ ಮೊದಲು ಮಾಡಿ ಊಟ ಮಾಡ್ಬೋದು. ಈಗ ಆಮ್ಯಾಗೂ ಸ್ವಲ್ಪ ತೊಗೋಬೋದು, ಅರ್ಧ ಕಪ್ ಇದು ಮಾಡಿರಿ, ನಿಮ್ಮ ಅಸಿಡಿಟಿ ಹೋಗ್ಬಿಡುತ್ತೆ. ಟೈಮಿಂಗ್ ರೀ? ಎನಿ ಟೈಮ್, ನಿಮ್ಮ ಊಟ ಟೈಮ್ ಬಿಫೋರ್ ಮೀಲ್. ಆಮೇಲೆ ಹೊಟ್ಟೆ ಉರಿತ ಅಂತ ಇರ್ತಾರೆ ಎಲ್ಲರೂ, ಹೊಟ್ಟೆ ಉರಿತ ಅದು ಇದು ಲೋಕೋಸಿಡ್ ಅಂತ ತಿಳ್ಕೊಂಡು ಇದ್ರದ್ರಿ, ಯಾವ ಇದ್ರದ್ದು ಕಾಶ್ಮೀರ್ ಇದ್ರದ್ದು ಫಾರ್ಮಿಸಿಸ್ ಬರ್ತದೆ. ಲೋಕೋಸಿಡ್ ಅಂತ ತಿಳ್ಕೊಂಡ್ರೆ ಬೆಳೆ ಸೇರಿಗಿನ ಹೆಣ್ಮಕ್ಳು ಕೊಡುವಂಥದ್ದು. ಎಲ್ಲ ಆಸಿಡಿಟಿ ಇದೊಂದು ಬರ್ತಿದ್ದ. ಬೇರೆ ಊಟದಕ್ಕಿಂತ ಮೊದಲು ಗುಳಿಗೆ ನುಂಗಿ ಊಟ ಮಾಡಬೇಕು. ಆದ್ರೆ ಕರೆದು ಎಲ್ಲ ಲೋಕೋಸಿಡ್ ಅದು ಕಾಶ್ಮೀರದ್ರಿ. ಅಂದ್ಕೊಂಡು ಅದು ಒಂದು ಗುಳಿಗೆ ನುಂಗಿ ಊಟ ಮಾಡ್ಬೇಕು. ಎದೆ ಉರಿತಿದ್ರೆ ಅದು ಗ್ಯಾಸ್ ಟ್ರಬಲ್ ಇದ್ರೆ ಊಟ ಆದ್ಮೇಲೆ ನುಂಗಬೇಕು. ಅದನ್ನು ನೀವು ಎದೆ ಉರಿತೈತಿ ಅಂದ್ರೆ ಊಟದಕ್ಕಿಂತ ಮೊದಲು ಊಟ ಮಾಡಿ ಗುಳಿಗೆ ನುಂಗಿ ಊಟ ಮಾಡಬೇಕು. ಇಲ್ಲಿ ನನಗೆ ಗ್ಯಾಸ್ ಭಯಂಕರ ತ್ರಾಸ ಆಗುತ್ತೆ ಅಂದ್ರೆ ಊಟ ಆದ್ಮೇಲೆ ಗುಳಿಗೆ ನುಂಗ್ಬೇಕು. ಇಷ್ಟು ಫರ್ಮಿ ಅದ್ರಾಗ ಅಂತರ ಆಯ್ತದೆ. ಈಗ ನಿಮ್ಮ ಪ್ರಕಾರ ಒಂದು ಈಗ ನೀವೇನು 68 ವರ್ಷದಿಂದ ನೀವು ಪ್ರಾರಂಭ ಮಾಡಿದ್ರಿ, ನಿಮ್ಮ ವೃತ್ತಿ ಚಾಲು ಮಾಡಿದ್ರಿ. ನಿಮ್ಮ ವೃತ್ತಿ ಚಾಲು ಮಾಡಿದಾಗಿಂದ ಅಲ್ಲಿ ಬರ್ತಕ್ಕಂಥ ರೋಗಗಳ ಸಂಖ್ಯೆ ಯಾವ್ಯಾವ? ನನಗೆ ಯಾವ್ಯಾವ ರೋಗಗಳು ನನಗೆ ಹೆಚ್ಚಾಗಿ ಬಂದಂಥ ಕ್ರಾನಿಕ್ ರೀ, ದಮ್ಮು ಮಕ್ಕಳಾಗಿ. ಮೊದಲೇ ಬಂದಿದ್ದ 22 ವರ್ಷದ ಶಂಕರವ ಸಿಂಧಲಿಂಗಪ್ಪ ಗದ್ದಿ ಸಾಕಿನ ಹಿರಿಯ ಸಿಂಧೋಗಿ ಹಾಕಿ ನನ್ನ ಮಠದಾಗ ಕುಂತಿನಿ. ಅವತ್ತು ಫಸ್ಟ್ ಅಜ್ಜಾರು ಕಳಿಸಿದ ಕೇಸ್ ಅದು. ಇದು ಕೊಪ್ಪಳ ಅಜ್ಜಾರ ಮಠಕ್ಕೆ ಹೋಗ್ತಿದ್ನಲ್ರಿ, ಹಿಂದಿನ ಅಜ್ಜಾರು, ಈಗಿನವರಲ್ಲ. ಅಂದ್ಕೊಳ್ಳಿ ಅವ್ರ ಲೆಕ್ಕಲಿ ಆಕಿಗ ಇಡೀ ಊರು ಮಂದಿ ಗುರು ಹಿಂಗೆ ಹೇಳ್ದಂಗೆ ಗವಿಸಾದಪ್ಪಗ, ತಮ್ಮ ಇನ್ನೊಂದು ಲಗ್ನ ಮಾಡ್ಕೊಡೋ ನೀನು ಅಂತ. ಹೌದು, ಆಕಿಗೆ ಮಕ್ಳು ಆಗಲಿಲ್ಲ ಅಂದ್ರೆ ಮತ್ತೆ ಇನ್ನೊಬ್ರಿಗೆ ಮಾಡ್ಕೊತೀರ ನೀವು? ಬೇಡ, ನಮ್ಮ ತಮ್ಮನ ಮಕ್ಳು ಅದಾವು, ನನಗೆ ಆಕಿ ಇದ್ದೆ ಮಕ್ಕಳಾದ್ರೆ ಆಕಿಗೆ ಆಗಲಿ, ಇಲ್ಲಿಕ್ಕೆ ನನಗೆ ಬೇಡ ಅಂದರೆ ಕಡೆಗೆ ಅದು. ನಾನು ಅಲ್ಲಿ ಹೋದಾಗ ಫಸ್ಟ್ ಪೇಷೆಂಟ್ ಅದು. ಒಂದು ವರ್ಷದಾಗ ಆಕಿ ಹೊಟ್ಟಿಲ್ಲ ಅದು. ಈಗ ಆಕಿ 3 ಮಕ್ಕಳು ತಾಯಿ, ತಿರುಗಿ ಅಜ್ಜಿ. ನೀವು ಅವರಲ್ಲಿ ಡಿಫೆಕ್ಟ್ ಅಂತ ಏನು ಕಂಡು ಹಿಡಿದ್ರಿ? ಅವ್ರಿಗೆ ತಿಂಗಳ ಸರಿ ಇರಂಗಿಲ್ಲ ಸರ್. ಹೆಣ್ಮಕ್ಳಿಗೆ ಬೆಳೆ ಸರಿಗಿರ್ತೈತಿ. ಬೆಳೆ ಸರಿಗೆ ಆದ್ಕೊಂಡು ತಿಂಗಳ ಹೊಟ್ಟೆ ಮುರಿತೈತಿ. ಆಮ್ಯಾಗ ಬಣ್ಣ ಕಂದಿರ್ತೈತಿ. ಮುಂಚೆ ಕಂದಾಗಲಿ ಕೊನೆಗಾರ ಕಂದಾಗಲಿ, ಇವು 3 ಹೋದ್ರೆ ಹೆಣ್ಮಕ್ಳಿಗೆ ಯಾವ ಜಡ್ಡು ಇರೋದಿಲ್ಲ. ಬೆಳೆಮುಟ್ರಿ ಫಸ್ಟ್ ನೀವು ಟ್ರೀಟ್ಮೆಂಟ್ ಕೊಡ್ತೀರಿ, ನೀವು ಆಯುರ್ವೇದಿಕ್ ಔಷಧ ಕೊಡ್ತೀರಿ. ಎಷ್ಟು ದಿವಸ ಕೊಡ್ತೀರಿ? ಯಾವಾಗಿಂದ ಪ್ರಾರಂಭ? ಅದು 5-6 ತಿಂಗಳು ಕೊಡಬೇಕು ಸರ್. 5 ತಿಂಗಳು 5-6 ತಿಂಗಳು ಕೊಡಬೇಕು. ಏನು ಕೊಡ್ತೀರಿ? ಮತ್ತೆ ಅಂಕು ಆಮ್ಲಪಿತ್ತ ಅಂತ ಚೂರ್ಣ ಕೊಡ್ತೀವಿ ಅದಕ್ಕೆ. ಈ ಇದು ನೆಲ್ಲಿಕಾಯಿ ಚೂರ್ಣ. ನೆಲ್ಲಿಕಾಯಿ ಚೂರ್ಣದೊಳಗೆ ಗುಜರಾತದ್ದು ಚಲೋ, ಬೆಟ್ಟದ ನೆಲ್ಲಿಕಾಯಿ ಗುಜರಾತದ್ದು ಚಲೋ. ಮತ್ತು ಮಡ್ರಾಸದ್ದು ಒಂದು ಅದ. ಮದ್ರಾಸು ಸ್ವಲ್ಪ ಕಪ್ಪು ಬರ್ತದೆ, ಅದು ಬೆಳ್ಳಗೆ ಬರ್ತದೆ. ಅದು ಕೊಟ್ಟರೆ ಒಂದು ಗುಂಜಿ, ಅದು ಲೋಹ, ಅಮೃತತ್ವ ಇವನು ಕೂಡ್ಸಬೇಕು ನಾವು. ಕೂಡಿಸಿ ಇವೆಲ್ಲ ಆಯುರ್ವೇದಿಕ ವನಸ್ಪತಿನ ನೀವು ತಯಾರು ಮಾಡ್ತೀರೋ ಅಥವಾ ತಯಾರು? ನಾವು ಕೆಲವೊಂದು ಇಲ್ಲಿ ಸಿಕ್ಕರು ತೊಗೊಂತೀವ್ರಿ. ಈಗ ಯಾವ ಸಿಗೋದಿಲ್ಲ ರೀ, ಗಿಡ ಕಡ್ದು ಹಾಕಿಬಿಟ್ಟಾರೆ ಇವರು. ಇದೆ ನಮ್ಮ ವನಸ್ಪತಿ ಹಾರಿದ. ಈಗ ಕಪ್ಪತ್ ಗುಡ್ಡದಾಗ ಏನೈತಿ ನಮ್ಮ ಮಣ್ಣು ಸತ್ಯ ಸಿಗೋದಿಲ್ಲ ಅಲ್ಲಿ. ಈಗ ಅಲ್ಲಿ ಕಪ್ಪತ್ ಗುಡ್ಡಕ್ಕೆ ಹೋಗೋರು, ಈಗ ದೊಡ್ಡ ಸ್ವಾಮಿಗಳು ಕಪ್ಪತ್ ಗುಡ್ಡ ಮಠ ಕಮ್ಮಿ ಅಂತಾರೆ. ಅದು ಇಲ್ಲ, ನಾಟಕ ಅದು. ಹಿಂಗೆ ಅಂದ ಕೂಡ ಯೋಗೇಶ್ವರ ಡಾಕ್ಟ್ರ್ ಬೈತಾರೆ. ಅದು ಫ್ಯಾಕ್ಟ್ ಹೇಳ್ತೀನಿ. ಅಲ್ಲಿ ಏನಿಲ್ಲದೆ ಅಲ್ಲಿ ಕೆಲವು ಮಂದಿ ಈ ಅಳವಂಡಿ ಶ್ರೀಮಂತ ಸ್ವಾಮಿ ಗೊತ್ತಿರ ಹೆಸರು, ಇದು ಹೇಳಬಾರಿ ಸಮಯದಾಗ ಅನಿವಾರ್ಯ. ಅವರು ವರ್ಷಕ್ಕೊಮ್ಮೆ ನಮ್ಮ ವೈದ್ಯರನ್ನ ಕರೆಸ್ಕೊಂತಿದ್ರು. ಹಾಂ, ಆಮ್ಯಾಗ ಇವರೊಬ್ಬರು, ಆಮ್ಯಾಗ ಇವ್ರು ಯಾರು ಚುರ್ಚಾಳ್ ಮಠ ಮುಂಡ್ರಿಗಿ ಅವರು, ಇವರು ಅಲ್ಲಿ ಕರೆಸ್ಕೊಂಡು ನಮ್ಗೆ ಅಲ್ಲಿ ಊಟಕ್ಕೆ ಹಾಕೋರು. ಊಟಕ್ಕೆ ಹಾಕಿದ್ರೆ 4 ಫಾರ್ಮ್ ಸಹಿ ಮಾಡಿಸ್ಕೊತಿದ್ರು ಅವರು. ಮ್ಯಾಗಿಂದ ಒಂದೇ ಬೇರೆ, ತೆಳಗಿಂದ ಬೇರೆ 4. ನಾನು ನೋಡಿದಾಗ ಇವೆಲ್ಲ ಖಾಲಿ ಅದಾವು.
ಮ್ಯಾಗಿಂದ ಒಂದು ಇದೈತಿ ಅಂತ ನಾನು ಕೇಳಿದೆ ಅವ್ರಿಗೆ. ಇಲ್ಲ ಸರ್ ಔಷಧ ಬರೆಯೋಕ್ಕಾಗೋದಿಲ್ಲ ಬರ್ಕೊತೀವಿ ಅಂದರೆ ಇವರು ಈ ಯಾರು ಸ್ವಾತಂತ್ರ್ಯ ಹೋದ್ರದ್ದು ಹೆಸರು ಬರ್ಕೊತಿದ್ರು ಬುಡಕ್ಕೆ ಇವ್ರು ತಮ್ಮ ಬೇಕಾದವ್ರದ್ದು. ಅಲ್ಲೇ ಅವರು ರೊಕ್ಕ ಕೊಡ್ತಿದ್ರು ಇವ್ರಿಗೆ, ಇಲ್ಲೇ ನಮ್ಗೆ ಊಟಕ್ಕೆ ಹಾಕಿ ಕಳಿಸಿಬಿಡ್ತಿದ್ರು. ಹಿಂದಾಡು ಗೊತ್ತು ಅವಾಗ ಏನು ಮಾಡಿದ್ರು ಅವರು ಸ್ವಾತಂತ್ರ್ಯ ಹೋದ್ರಿಗೆ ಚೆಕ್ ಕೊಡ್ತೀವಿ ನಾವು, ಅವ್ರ ಅಕೌಂಟ್ ತೆಗೀರಿ ಅಂದ್ಕೊಂಡು ಬಿಗಿ ಬಿತ್ತಿವ್ರಿಗೆ. ಅವಾಗ ತಮ್ಗೆ ಯಾರ್ಯಾರು ಬೇಕು ಅವ್ರು ಮಾಡ್ಕೊಂಡ್ಬಿಟ್ರು. ಈಗ ನೀವು ಆಯುರ್ವೇದಿಕ್ ವನಸ್ಪತಿನ ಕಪ್ಪದುಡ್ಡಕ್ಕೆ ನೀವು ಹೋಗ್ತಿದ್ರಲ್ಲ, ಔಷಧ ಕಲೆಕ್ಟ್ ಮಾಡ್ತಿದ್ರಿ, ಅವನು ಯಾವ ರೀತಿಗೆ ಕಂಡು ಹಿಡಿತಿದ್ರಿ ಸರ್? ಅವಾಗ ನಮ್ಮ ಜಂಡಿಗೆ ಬರುತ್ತಾ ಇದಕ್ಕಂತ ಅವಾಗ ನಮ್ಮ ಗುರುಗಳದ್ದು ಕೆಲವೊಂದು ಇದು ಇರ್ತಿದ್ದು, ನನ್ನ ಸಹಾಯ ಬುಕ್ ಸಹಾಯ ರೀ ಅವ್ರದ್ದು. ನಾವು ಇದ್ದಾಗ ಅವ್ರು ಇದ್ದಾಗ ನಾನು ಪ್ರಾಕ್ಟೀಸ್ ಮಾಡ್ಕೊತಿದ್ದೆ, ತೋರಿಸ್ತಿದ್ದೆ ತಮ್ಮ ಇದು ಇದಕ್ಕೆ ಬರುತ್ತೆ. ಈಗ ಇದೇನು ಮುಳ್ಳು ಅದು ಒಂದು ಇದಾದ್ರೆ ಗುಳ್ಳಿ, ಅದಕ್ಕೆ ಕೇಳಿದ್ರೆ ವನಸ್ಪತಿ ಅದು ಇದು ಬದುವಿನ ಮ್ಯಾಗ ಬೆಳೀತೈತೆ ಅದು. ನನ್ನ ಮಗ ವಯಸ್ಸು ಇದಾದಾಗ ತೊಗೊಂಬಂದಿದ್ದ, ಲೇ ನನಗಿದು ಬೇಕಲೇ ಸೈನೋಸೈಟಿಸ್ ಮಾಡೋಕ್ಕೆ ಬರುತ್ತೆ ಅಂದ ನಾನು. ಎಷ್ಟು ಬೇಕಪ್ಪ ಚೀಲಗಟ್ಟಲೆ ತರಲೇನೋ ಅಂತ ಒಂದು ಇಷ್ಟು ತೊಗೊಂಬಂದವ. ಅದನ್ನು ಪೌಡ್ರ್ ಮಾಡಿ ಇದನ್ನೇನು ಒಂದ ಇವನ್ನ ಸಹಸ್ಬಿಟ್ಟು ಅಬ್ರಕ್ಕ ಅವನ್ನ ಹಾಕಿ ಅರ್ದಿಟ್ಟೆ. ಅದು ಏನೂ ಇಲ್ಲ ಸರ್, ರಾತ್ರಿ ಮಕ್ಕಳನ್ನ ಒಂದು ಚಿಟಿ ಮೂಗಿನಾಗ ಏರಿಸಿ ಮಕ್ಕೊಂಡ್ಬಿಟ್ರೆ ನಿಮ್ಗೆ ಸೈನೋಸೈಟ್ ಇರ್ತಿದ್ದೆ, ಮುಂಜಾನೆ ಕೂಡ ಮೂಗ ಕಟ್ಟಾಗ್ತಿದ್ದೆ. ಅಲ್ಲ ಅದು ಬಂದು ಅದು ಮೂಗು ಬಂದಾಗ್ತೈತಿ, ಹಿಂಗಾಗತ್ತೆ. ಇದು ಇದಿಷ್ಟು ಏರಿಸಿಬಿಟ್ರೆ ಆ ಕಣ ಹೋಗಿ ಇಲ್ಲಿ ಕುಂದಿರ್ತೈತಿ ರೀ. ಈ ರಂಧ್ರದ ಕುಂತ ಅಂದ್ರೆ ಎಲ್ಲಿವರೆಗೆ ಅದು ಇರುತ್ತೆ ಅಲ್ಲಿವರೆಗೆ ಅದು ನೀರು ಮಾಡಿಬಿಡ್ತಕ್ಕಪ್ಪ. ಹಿಂಗಾಗಿ ಅದಕ್ಕೆ ಸೈನೋಸೈಟಿಸ್ ಬರುವುದಿಲ್ಲ. ದುರ್ಮಾಂಸ ಬೇರೆ, ಇಲ್ಲಿ ವಕ್ರ ಇರ್ತೈತಿ ಒಂದು ಎಲುಬು, ವಕ್ರದೊಳಗೆ ಕಫ ಇರ್ತೈತಿ, ಕಫ ಇದು ಅಡ್ಡ ಆಗ್ತೈತಿ ಅವ್ರಿಗೆ. ಅದಕ್ಕೆ ಶೀನುದು ಮಾಡ್ತಾರೆ. ಇದು ಕರೆಕ್ಟ್ ಅಂದ್ರೆ ಸೀನುದೇ ಇಲ್ಲ ಅವರು. ಹಾಂ, ಅದಕ್ಕೆ ನೆಲಗುಳಲ್ಲ ಏನು ಇಲ್ಲ, ಅದು ನೆಲಗುಳ ಒಂದು ನಾಸಿ ಪುಡಿ ಇಟ್ಕೊಂಡು ಒಂದು ಇದಾಗ ಇಟ್ಕೊಂಡ್ರೆ ಬಿಡ್ಬೇಕ್ರಿ. ಅದು ಇದು ಸ್ವಲ್ಪ ತ್ರಾಸ ಹಾಕತ್ತ ಮೂಗಿನಾಗ ಅಂತ ನಾಸಿ ಪುಡಿ ಇರ್ಸ್ಕೊಂಡು ಏರ್ಸ್ಕೊಂಡ್ಬಿಡ್ಬೇಕ್ರಿ. ಇದನ್ನ 2 ಮಿನಿಟ್ಸ್ನಾಗ ಆರಾಮಾಗಿಬಿಡ್ತಾನೆ. ಹಾಂ ಸಡ್ಲ ಇದು. ಮತ್ತು ನಿಮ್ಮ ಆಯುರ್ವೇದ ಬಗ್ಗೆ ಹೇಳ್ಬೇಕಾದ್ರೆ ನಿಮ್ಮ ಊಟದಾಗ ಸರಿಯಾಗಿರ್ಬೇಕು. ನೀವು ಹೊಟ್ಟೆ ಹಸಿದಾಗ 1000 ಕೆಲಸ ಬಿಟ್ಟು ಸ್ನಾನ ಮಾಡು, 100 ಕೆಲಸ ಬಿಟ್ಟು ಊಟ ಮಾಡಂತ ನಮ್ಮ ಹಿರಿಯರು ಹೇಳಾರ. ನೀವು ಊಟ ಮಾಡೋಕೆ ಹೋಗೋದಿಲ್ಲ ಅವಾಗ ಹೊಟ್ಟೆ ಹಸಿದಾಗ. ಬಜಿ ತಿಂದೆ, ಚುಮರಿ ತಿಂದೆ, ಡಾಣಿ ತಿಂದೆ ಅಂತ ಮಾಡ್ತೀರಿ. ಇದು ಆರೋಗ್ಯ ಇದು ಹೈಪರ್ಸಿಟಿ ತ್ರಾಸಾಗಿ ಎದೆ ಉರಿಗೆ ಚಾಲು ಆಗುತ್ತೆ. ಹೌದು, ಬೇಕಾದಿರಲಿ ನೀವು ಊಟ ಮಾಡಕ್ಕೂ ಗಪ್ಪನ ಮಕ್ಕೋಬಾರ್ದು. ನೀವು ಉಂಡ್ಕೊಳ್ಳಿ ಅದೇ ಕೆಲವು ಮಂದಿ ಟೇಬಲ್ ಮ್ಯಾಗ ಇದು ಇದ್ರ ಮ್ಯಾಗ ಪಲಂಗಿ ಮ್ಯಾಗ ಕುಂತು ಉಂಡು ಅದೇ ಮಕ್ಕೊಂತಾವ. ಇದು ತಪ್ಪು. ಊಟವನ್ನುಂಡು 100 ಹೆಜ್ಜೆ ಮುಂದಡಿ ಇಟ್ಟು ಕಿಚ್ಚಕ್ಕೆ ಕೈ ಕಾಸಿ ಗಂಡು ಭುಜವನ್ನು ಮೇಲೆ ಮಾಡಿ ಮಲಗಿದೊಡೆ ವೈದ್ಯರ ಮಿಂಡ ನೋಡ ಸರ್ವಜ್ಞ ಅಂತ ಹೇಳ್ತಾನೆ. ಅಂದ್ಮ್ಯಾಗ ಅದು ನೀವು ಯಾಕಂದ್ರೆ ಬೆಳಗಡೆನೇ ಯಾಕೆ ಮಾಡಬೇಕು ಅಂದ್ರೆ ನಮ್ಮ ಪಚನ ಕ್ರಿಯೆಗೆ ಅನುಕೂಲ ಆಗುತ್ತೆ. ಅಲ್ಲೇ ಅದು ಪಂಪಿಂಗ್ ಮಾಡೋಕ್ಕೆ ಭಾಳ ಅನುಕೂಲ ಆಗುತ್ತೆ, ಪಚನ ಕ್ರಿಯೆ ಆಗಿಬಿಡ್ತದೆ. ಇದನ್ನು ಮಾಡಿ ನೀವು ಹಸದ ಹೊಟ್ಟೆಯಲ್ಲಿ ಇರಬೇಡ, ಹಸೆಯದಲ್ಲೇ ಉಣಬೇಡ. ನೀವು ಹಸದೈತಿ ಅಂತೇಳಿ ಇರಬೇಡ್ರಿ. ಈಗ ಇವು ಎಂತೆಂಥ ನಿಮ್ಮಲ್ಲಿ ಅದಾವ ಆಯುರ್ವೇದದವ್ರು. ಅಂದರೆ ಇವತ್ತು ಆಯುರ್ವೇದದವ್ರು ಸಹಾಯಕ್ಕೆ ಕಾರಣ ಅಂದರೆ ಈ BMSದವರೇ ಕಾರಣ. ನಾನು ವೈಯಕ್ತಿಕ ಇವ್ರು ಆಯುರ್ವೇದ ಡಿಗ್ರಿ ತೊಗೊಂತಾರೆ, ಆಯುರ್ವೇದ ಮಾಡೋದೇ ಇಲ್ಲ. ಬರೀ ಅಲೋಪತಿಗೆ ಒಂದು 2-3 ಇಂಜೆಕ್ಷನ್ ಕೈಗೆ ಹಿಡಿತಾರೆ, ಹೋಗ್ಬಿಡ್ತಾರೆ. ಪ್ರಾರಂಭಕ್ಕೆ ನಡಿ ಹಸಿದೆ ಏನು ಒಂದು ಇಂಜೆಕ್ಷನ್ ಕೊಡ್ತಾನೆ ಲೇ ಬಶ್ಯಾವ ಆರಾಮ್ ನೋಡಂತ, ಅದನ್ನ ಬಿಟ್ಟು ಮತ್ತೊಂದು ಗತಿನೇ ಇಲ್ಲ. ಈಗ ತಮ್ಮ ಪ್ರಕಾರ ಈಗ ಯಾವ ರೀತಿಯಾಗಿ ನೀವು ಈಗಲ ಒಂದು ಪ್ರಾಕ್ಟೀಸು ನಿಮ್ಮ ಕಾಲದ ಪ್ರಾಕ್ಟೀಸು? ಈಗಿನ ಕಾಲದ ಪ್ರಾಕ್ಟೀಸ್ ಏನೂ ಇಲ್ಲ ಸರ್. ಇವು ಅಂದ್ಕೊಳ್ಳೇನೆ ನಮ್ಮ ಕಾಲೇಜವರು ಎಲ್ಲರೂ ನನ್ನ ಮ್ಯಾಗ ಸಿಟ್ ಆಗ್ತಾರೆ. ಯಾಕಂದ್ರೆ ಇವರು ಡಿಗ್ರಿ ತೊಗೊಂಡು ಏನೋ ಮಾಡ್ಕೊಂಡು ಗಂಡ ಆಯುರ್ವೇದವ, ಬಾಳೆ ಮಾಡುವ ಗಂಡ ಅಲೋಪತಿಗ್ದವ. ಹಿಂಗಾಗೈತಿ ಇವ್ರು ಬಾಳೆ. ಅವೊಂದು 2 ಇಂಜೆಕ್ಷನ್ ಕೈಯಾಗಿ ಹಿಡ್ಕೊತಾರ ನಡಿ. ಮತ್ತು ಕೆಲವು ಡಾಕ್ಟರ್ಸ್ ಅದಾರ ಅಲೋಪತಿಕ್ ಡಾಕ್ಟರ್ಸು, ತಮ್ಮ ಕೈಯಾಗ ಕೆಲವು ಹುಡ್ರನ್ನ ತೊಗೊತಾರೆ. ಅದು ಕೆಟ್ಟ ಪರಂಪರೆ ನನ್ನ ಜೀವನದಾಗ ಹೇಳೋದು ಅಂದರೆ. ಅಲ್ಲಿ ಕರೆಸಿ ಅವ್ರಿಗೆ ಕೆಲಸ ಮಾಡ್ಕತ್ತಿ ಅವ್ರಿಗೊಂದು ಇಂಜೆಕ್ಷನ್ ಮಾಡಕ್ಕೆ ಕಲಿಸ್ತಾರೆ. ಅವನ್ನ 4 ಗುಳಿಗೆ ಇವರ ಹಳ್ಳ್ಯಾಗ ಹನುಮಪ್ಪ ಚಂದ, ಇವರ ಅಲ್ಲಿ ಹಳ್ಳ್ಯಾಗ ಮಾಡ್ಕೊಂಡು ಆಗಲೇ ಸ್ಕೂಟರು ಹೊಲ ಮನೆ ಹಿಡ್ಕೊಂತ ಹೊಂಟು ಬಿಡ್ತಾರೆ. ಸರ್, ಈಗ ತಮ್ಮ ಪ್ರಕಾರ ಈ ನಿಮ್ಮ ನಾಡಿಯಿಂದ ಚೆಕ್ ಮಾಡ್ತಾರ ಅಂತ ಇತ್ತವಾಗ?
ಈಗೂ ಪರಂಪರೆ ವೈದ್ಯರು ಈಗೂ ನಾಡಿ ಇಲ್ಲ ಅಂದ್ರೆ ಆಯುರ್ವೇದ್ಯರು ಅಲ್ಲ ನೀವು ನಾಡಿ ಮುಖಾಂತರ ಯಾವ್ಯಾವ ರೋಗಗಳನ್ನ ಕಂಡು ಎಲ್ಲ ರೋಗಗಳನ್ನ ಕಂಡು ಹಿಡಿಯಕ್ಕೆ ಬರ್ತಾರೆ. ನೀವು ಹೈಪರ್ ಬಿಳೆ ಸೇರಿಗಿದ್ರೆ ಐತಿ ಅಂತ ಹಂಗೆ ಹೇಳಕ್ ಬರ್ತೈತಿ. ನಾಡಿ ಮುಖಾಂತರ ಹೆಂಗ್ ಗೊತ್ತಾಗ್ತದೆ? ಹೌದು, ಇಲ್ಲಿ ಕೇಳ್ಕೊಂಡು ನೀವು ಬರೀ ಪಿತ್ತ ನಾಡಿ ಒಂದು ಒಡೆ ಹಾಕಿ ಬಿಳೆ ಸೇರಿಗೈತಿ ಅಂತ ಅರ್ಥ. ಹೌದು, ಪಿತ್ತ ಆಗಿರುತ್ತೆ ಅದು ಆಟೋಮೆಟಿಕಲಿ ಕಫಕ್ಕೆ ಬರ್ತೈತಿ. ಅಂದ್ಮೇಲೆ ಅಲ್ಲಿ ಕಫನ್ನ ಬಂದ್ಕೊಂಡು ಬಿಳೆ ಸೇರಿಗೈತಿ. 3 ನಾಡಿ ಇದು ಹೊಡಿತಾವ ಅಂತಂದ್ರೆ ಬಣ್ಣ ಕಪ್ ಐತಿ. 3 ನಾಡಿ ಅಂದ್ರೆ ಯಾವ ಪಿತ್ತ, ವಾತ, ಪಿತ್ತ, ಕಫ. ಇದು ಇಲ್ಲೇ ಹಿಂಗೆ ಬರ್ತೈತೆ ಅದು. ಆಮ್ಯಾಗ ಈಗ ಬಿಳೆ ಕಪ್ ಐತಿ ಬಣ್ಣ ಅಂತ. ಈಗ ಹೊಟ್ಟೆನೂ ಐತಿ, ಬಿಳೆ ಸೆರಗೈತಿ. ಇವು ಮಕ್ಕಳು ಆಗೋದೇ ಇಲ್ಲ, ಓಮ್ ಹುಟ್ಟುದಿಲ್ಲ ಆಕಿಗೆ, ಸತ್ತು ಬಿಡ್ತಾವ ಲಗುನ. ಹೌದು. ಮತ್ತು ತಿರುಗಿ ಕೆಲವೊಂದ್ರಿ ಅವ್ರಿಗೆ ತಿಂಗಳಾಗ್ತೈತಿ. 10 ದಿನದ ಮಟ್ಟ ಮೊದಲೇದ್ದು 5 ದಿನ, ಮುಂದೆ 5 ದಿನ. ಮಕ್ಕಳು ಬೇಕಂದ್ರೆ 10 ದಿನ ನೀವು ಕೊಡಬಾರ್ದು. 10 ದಿನ ಮೊದಲು ಕೊಡಬಾರ್ದು. ಮುಂದೆ 10 ದಿನ ಅಂದ್ರೆ 11ನೇ ದಿನ, ತಿಂಗಳಾಗಿ 11ನೇ ದಿನದಿಂದ 20 ದಿನದ ಮಟ್ಟನು ಗಂಡ ಅಂತ ಕೂಡಿದ್ರೆ ಮಕ್ಕಳಾಗ್ತದೆ. ಇದು ನಮ್ಮ ಇದ್ರಾಗೆ. ಮತ್ತು ಇದ್ರೊಳಗನ ಇದು 21 ದಿನ ಆದ್ಮೇಲೆ ನೀವು ದಿನಕ್ಕೆ 10 ಮಕ್ಕಳು ಮಕ್ಕಳಾಗಿಲ್ಲ. ಯಾಕಂದ್ರೆ ಓಮ್ ಗರ್ಭಾಶಯ ಬಂದಾಗಿಬಿಟ್ಟಿರ್ತದೆ. ಹೌದು, ಸೇಪರ್ ಪೀರಿಯಡ್. ಆಮ್ಯಾಗ ಇನ್ನೊಂದು ಇವ್ರು ಏನು ಮಾಡಿಬಿಡ್ತಾರ, ಈ ತಿಂಗಳಾದಾಗ ಕೆಲವು ಜನರು ಅನ್ಯಾಯ ಮಾಡ್ತೀವಿ, ಹೆಣ್ಮಕ್ಳಿಗೂ ತೊಂದರೆ ಆಗ್ತದೆ, ಅವ್ರಿಗೂ ತೊಂದರೆ ಮಾಡ್ತಾರೆ. ಈ ತೊಂದರೆ ಇರೋದ್ರಿಂದ ಡಿಲಿವರಿಗೆ ತೊಂದರೆ ಆಗಿಬಿಡುತ್ತೆ. ಅದು ಕೂಸು ಬೆಳವಣಿಗೆ ಆಗೋದಿಲ್ಲ ಒಂದು, ಇಲ್ಲ ಅಬಾರ್ಷನ್ ಆಗ್ತೀವಿ ಒಂದು. ಈ ವಾತ ವೃದ್ಧಿ ಅಂತಿದ್ದಾಗ ಯಾವ್ಯಾವ ರೋಗಗಳು ಬರ್ತವೆ? ಕೈಕಾಲು ಹರಿದು, ಮೈಕೈ ನೋವು, ಇವೆಲ್ಲ ಏನದ ವಾದ ಪ್ರಕೋಪ ಆಗ್ತೈತಿ, ಅದು ಎಲ್ಲ ಬರ್ತದೆ. ನಿಮ್ಮ ಆಯುರ್ವೇದ ಚಿಕಿತ್ಸೆಯಿಂದ ನಿಮ್ಮಲ್ಲಿ ಇದನ್ನು ಕಡ್ಲಿ ಬೇಳೆ ಬಂದ್ ಮಾಡಿಬಿಟ್ರಲ್ಲ, ಅಲಸಂದಿ, ಬದ್ನಿಕಾಯಿ, ಆಲೂಗಡ್ಡಿ ಊಟದೊಳಗೆ ಬಂದು ಆದಷ್ಟು ನೀವು ಊಟದಾಗ ಬದಲು ಮಾಡ್ಬೇಕ್ತಾರ. ನೀವು ಔಷಧ ತೊಗೊಂಡ ನೀವು ಆರಾಮಾಗ್ತೀರ, ತಪ್ಪು ನಿಮ್ಮದು. ನೀವು ಊಟದಾಗ ನೀವು ಎತ್ತಿದ್ದನ್ನು ತಿಂತೀರಿ. ಈಗ ವಾತ ಹೆಚ್ಚೈತಿ, ಕೈಕಾಲು ನೋವು, ಮಣ್ಕಾಲು ನೋವು ಭಾಳ ಐತಿ ಅಂತೀರಿ. ಅಂಕುಳ ಮಜ್ಜಿ, ಮೆಣಸಿಕಾಯಿ, ಚುರುಮರಿ ತಿಂದ್ರಿ ಅಂದ್ರೆ ನಿಮ್ಗೆ ಯಾವಾಗ ಕಡಿಮೆ ಆಗಬೇಕು? ಆಗುದಿಲ್ಲ. ನೀವು ಕಡ್ಲಿ ಬೇಳೆ ಬಿಡ್ರಿ, ಮಾಡಿ. ಹೌದ್ರಿ, ಹೌದು. ನನ್ನ ಪ್ರಕಾರ ಅಲ್ರಿ, ಶಾಸ್ತ್ರನ ಐತೆ ಹಂಗ. ಹೌದು, ನೀವು ಅದು ಕ್ಲಿಯರ್ ಹೇಳ್ತಾರೆ. ಒಂದು ಬದಕ ಪತ್ತೆ ಮಾಡದೆ ಹೋದ್ರೆ ನೀವು ಹೇಳಿ ತಿನ್ನಕ್ಕೆ ಆಯುರ್ವೇದ ಔಷಧಿ ಯಾಕೆ ತೊಗೊಂತೀರಿ ಅಂತ ಕೇಳ್ತಾರೆ. ಹಿಂಗೆ ಅಂದ್ಕೊಂಡು ಬಿರುಸಾಗ್ತೈತಿ ಈ ಮಾತು. ಅವ್ರಿಗೆ ಏನಿಲ್ಲ, ಬಿರುಸು ಮಾತಾದರೂ ನಮ್ಮ ಆರೋಗ್ಯದ ಬಗ್ಗೆ ನಾವು ಪ್ರಸಿದ್ಧ ಆಗಬೇಕು. ಡಾಕ್ಟ್ರ್ ಕಡೆ ನಾವು ಸಿಗಬಾರ್ದು ಹೋಗಿ, ಇದು ಅವ್ರ ಗುರಿ. ಈಗ ಏನಿಲ್ಲ, ಇಲ್ಲ ಅದನ್ನು ತೊಗೊಂಡ್ರೆ ನಡಿತೈತಿ. ಇವು ಮತ್ತು ಇವ್ರದನ್ನು ಕೆಡಿಸೋದು ಇವರೇ ನಮ್ಮ ಡಾಕ್ಟ್ರ. ಏನು ಒಂದು ಸ್ವಲ್ಪ ತೊಗೊಂಡ್ರೆ ಬಿಡ ಏನಾಗ್ತೈತಿ. ಈಗ ಚರ್ಮ ರೋಗದ, ಚರ್ಮ ರೋಗದಾಗ ಇಷ್ಟು ಈಜಿ ಆಗ್ತೈತಿ ಆರಾಮು. ನೀವು ಏನೂ ಮಾಡೋದಿಲ್ಲ. ನೀವು ಸ್ಪೆಷಲ್ ಡಾಕ್ಟರ್ಸ್ ಅಂತೇಳಿ ಬೋರ್ಡ್ ಹಾಕೊಂತೀರಿ, ಚರ್ಮ ರೋಗದ ತಜ್ಞರದ್ದು. ಈ ಜವಾರಿ ಆಕಳ ಅಂತ ಬರ್ತಾವೆ ಸರ್, ಅದು ಕೋಡ್ ಉದ್ದಿರ್ತೈತಿ. ಈಗ ಈ ಇದ್ರ ಹಾಲಿನ ಸಲುವಾಗಿ ಇವರು ಇಂಗ್ಲೆಂಡು, ಅಮೇರಿಕಾ ಹಂದಿ ತರಿಸ್ತಾರೆ. ಆಕಳ ಹಾಲು ಭಾಳ ಬರ್ಕೊಡ್ತೈತಿ ಅನ್ನೋದು. ಜವಾರಿ ಆಕಳದ್ದು ಏನು ಕೋದು ಉಂಬಿರ್ತಾವಲ್ಲ, ಅದ್ರ ರುಚಿ ಹಚ್ಚಿ ಚಿಕ್ಕಿ ಜಾಕ ಮಾಡ್ರಿ, ನಿಮ್ಮ ಚರ್ಮ ರೋಗ ಅದು ಹೋಗೋ ಮಟ್ಟ ಮಾಡಬೇಕು ಸರ್. ಹೌದು, ನೀವು ಸರ್ ತನ್ನು ಅದು ಜಡ್ ಅಲ್ರಿ. ಚರ್ಮ ಏನು ನಮ್ಮ ಚರ್ಮ ಐತಲ್ಲ, ಅದ್ರ ಮ್ಯಾಗಿನ ಬಣ್ಣ ಹೋಗ್ತಿರ್ತೈತಿ. ಬಣ್ಣ ಹೋದ್ರೆ ಇದನ್ನು ಮಾಡ್ಬೋದು. ಇಲ್ಲ ಅಂದರೆ ಇದು ಕ್ಯಾವಿ, ಸಣ್ಣ ಕ್ಯಾವಿನ ಆಕಳ ಹಾಲಿನಾಗ ಕುದಿಸಿ ಅದನ್ನ ಶುದ್ಧ ಮಾಡಬೇಕು. ಶುದ್ಧ ಮಾಡಿದ ಮ್ಯಾಗ ಅದು ಆಕಳ ಹಾಲಿನ 3 ದಿನ ಕುದಿಸ್ಬೇಕ್ರಿ. ಅದನ್ನು ಕುದಿಸಿ ಇದಕ್ಕೆ ಇಡ್ಬೇಕ್ರಿ. ಹೊಳ್ಳಿ ಅದು ಪ್ರಕಾರ ಕ್ಯಾವಿ ತಗೊಂಡು ಹಾಲಿನಾಗ ಕುದಿಸ್ಬೇಕು, ಕುಟ್ಟಿ ಅದನ್ನ ಹಾಲಿನ ಹಾಕಿ ಕುದಿಸ್ಬೇಕ್ರಿ. ಇಟ್ಟು ಅದು ಹೆಂಗಲ್ರಿ, ಅದು ಕುದಿಸಿ ಇಟ್ಟು ಮ್ಯಾಗ ಆರ್ತೈತ್ರಿ ಅದು ಹಾಲು. ಅದು ಹಾರ್ದಂಗೆಲ್ಲ ಇವು ಗಟ್ಟಿ ಹಾಕೊಂಡ್ ಕೊಟ್ಟೆ ಮ್ಯಾಗ ಉಂಡೆ ಹಾಕಿ ಬಂದ್ಬಿಡ್ತೈತೆ ಕ್ಯಾವಿ. ಆ ಉಂಡೆ ತೆಗ್ದು ಇಡಬೇಕು, ಮತ್ತೆ ಕುಟ್ಟಬೇಕು, ಮತ್ತೆ ಪುಡಿ ಮತ್ತೆ ಹಾಲಿನಾಗ ಹಾಕ್ಬೇಕು. ಇದು 3 ಸರಿ ಮಾಡ್ಬೇಕು. ಇದು 3 ಸರಿ ಮಾಡಿದ್ರೆ ಅದು ಸಂಸ್ಕಾರ ಕೊಟ್ಟಂಗೆ ನೀವು. ಸಿಂಪಲ್. ಅದನ್ನು ನೀವು ಲಿಂಬೆಹಣ್ಣಿಂದ ಹತ್ತಾಗ್ರೆ ಮಾಡ್ಬೋದು. ಈ ಕಡೆ ಆಕಳು ಹುಚ್ಚಾಗ್ರೆ ಕಲ್ಸಿ ಹಚ್ಕೋಬೋದು. ಕಲ್ಸಿ ಹಚ್ಕೊಂಡು ಒಂದು ಕಂಡೀಷನ್ನು, ಮಟನ್ನು, ಎಗ್ಸು ಇವೆಲ್ಲ ದಾಣಿ ಅಂತ ತಿನ್ನಬಾರ್ದು.
ಆದ್ರೆ ನೀವು ಮಾಡಿ ಮಟನ್ನು, ಎಗ್ಸ್ ಎಗ್ಗು, ಹೌದು ಇವೆಲ್ಲ ಕರೆದು ಎಣ್ಣೆ ತಿನ್ಬಾರ್ದು. ಇವನು ಮಟನ್ ಬಿಡು ಅಂದ್ರೆ ಎಗ್ಸ್ ಬಿಡು ಅಂದ್ರೆ ಜೀವ ಬಿಡ್ತಾರ, ಆಯುರ್ವೇದ ಔಷಧಿ ತೊಗೊಳಕ್ ಬರೋದಿಲ್ಲ. ಅಂದ್ರೆ ತಮ್ಮ ಪ್ರಕಾರ ಆಯುರ್ವೇದ ತಗೋಬೇಕಂದ್ರೆ ಪತ್ತೆ ಹೌದು, ನಿಮ್ಮ ಅದಕ್ಕೆ ಹೇಳಿರಿ ಪತ್ತೆ ಇಂಪಾರ್ಟೆಂಟ್. ಹೌದು, ಆಮೇಲೆ ನಂತರ ಆಯುರ್ವೇದ. ನೀವು ಪತ್ತೆನ ಮಾಡಿ ನೀವು ಆಯುರ್ವೇದ ತೊಗೊಂಡು ಕಡಿಮೆನ ಲಘುನ ಆರಾಮಾಗ್ಬೇಕಂದ್ರೆ ನೀವು ಪತ್ತೆ ಮಾಡಬೇಕು. ಸರ್, ತಮ್ಮ ಪ್ರಕಾರ ಆರೋಗ್ಯ ಮನುಷ್ಯ ಒಬ್ಬ ಇರ್ಬೇಕಂದ್ರ ಈಗ ನೀವೊಂದು ವಾತ ಹೇಳಿದ್ರಿ, ಕಫ ಹೇಳಿದ್ರಿ, ಪಿತ್ತ ಹೇಳಿದ್ರಿ. ಪಿತ್ತ ಅಗ್ರಿವೇಟ್ ಆದ್ರೂ ಚರ್ಮ ರೋಗಗಳು ಬರ್ತಾವ ಅಂತ ನಿಮ್ ಪ್ರಕಾರ ಹೇಳಿದ್ರಿ. ಕಫ ವೃದ್ಧಿ ಆಗತ್ತಂತಂದ್ರೆ ಯಾವ್ಯಾವ ರೋಗಗಳು ಬರ್ತಾವ? ಆಸ್ತಮಾ, ತಿಂಡಿ ಮೈ ಬಿಡುದು, ಓಕೆ, ಕೂದಲು ಉದುರುದು, ಕಫ ವೃದ್ಧಿ. ಹೌದು, ಇವೆಲ್ಲ ನೀವು ಯಾವುದೇ ಆಗಲಿ ಸರ, ನಿಮ್ಮಲ್ಲೇ ನೀವು ಊಟ ಸರಿಯಾಗಿ ಮಾಡಿಬಿಡ್ರಿ, ನಿಮ್ಗೆ ಯಾವ ಬರೋದಿಲ್ಲ. ನೀವು ಏನು ಮಾಡಿಬಿಡ್ತೀರಿ, ಮುಂಜಾನೆ ಎದ್ದು ಕೂಡ ಕಂಠ ಮಟ್ಟ ಚಹಾ ಕುಡಿದು ಬಜ್ಜಿ ಗಿಜಿ ತಿಂದು ಹೊಲಕ್ಕೆ ಹೋಗ್ತೀರಿ. ಅಲ್ಲಿಂದ ಬಂದು ಕೂಡಲೇ ವಡ ಚಹಾ ಮಾಡಿಕೊಡು ಅಂತೇಳಿ ಕೂಡ ಮಕ್ಕೊಂಡ್ಬಿಡ್ತೀರಿ. ಮಾಡಬಾರ್ದು. ನೀವು ಊಟ ಮಾಡಿ, ಸಾವಿರ ಕೆಲಸ ಬಿಟ್ಟು ಸ್ನಾನ ಮಾಡು, 100 ಕೆಲಸ ಬಿಟ್ಟು ಊಟ ಮಾಡು. ನೀನು 9 ಗಂಟೆಗೆ ನಾನು 2 ರೊಟ್ಟಿ ತಿಂದ, ನಾಳೆ 9ಕ್ಕೆ 2 ರೊಟ್ಟಿ ತಿಂತೀನಿ. ವಯಸ್ಸು ಸಂಜೆ ಮುಂದೆ ಮಗ ಬರ್ತಾನೆ, ಇದು ಜ್ಯೂಸ್ ಮಾಡಿಕೊಡ್ತಾನೆ. ಸರ್, ನಿಮ್ದು ಈಗ ತಮ್ಮ ಹಿಡಿಯಾಕದಿದ್ದು 92-93 ವಯಸ್ಸು. ಈಗ ನಿಮಗೆ ಕಣ್ಣು ಕರೆಕ್ಟ್ ಅದಾವು? ಕಣ್ಣು, ಕಿವಿ ಎಲ್ಲಾನು ಕರೆಕ್ಟ್ ಅದಾವ. ನಿಮ್ಮ ದಿನಚರ್ಯ ಯಾವ ರೀತಿ ಐತಿ? ನಾ ಮುಂಜಾನೆ ಆಯುಷ್ಯ ಪಡ್ಬೇಕಾದ ನಾ ಮುಂಜಾನೆ 5 ಗಂಟೆ ಮೊಣಕಾಲು ಒಂದು ಹೋದವು ಸರ್. ಈಗ ಅದಕ್ಕೂ ನಮ್ಮ ಇವರು ಡಾಕ್ಟರ್ ಶೆಟ್ಟರ್ ಏನು ಅರ್ಥೋಪೆಡಿಕ್ ಅದಾರ, ಅವ್ರು ನನ್ನ ಸ್ಟೂಡೆಂಟ್. ನಮಗೆ ಬೈದು ಹೊಡೆದಿರಲ್ಲ ಸರ, ಆ ನೋವು ಮೊಣಕಾಲಿ ಬಂದಾವು. ಮತ್ತು ನಾವು ಹೊಡೆದಿದ್ರೆ ನೀ ಎಲ್ಲಿ ಡಾಕ್ಟರ್ ಆಗ್ತಿದ್ದೆ, ಕುಂದ್ರತಾರೆ, ನಿಮ್ಮ ಕೂಡ ಮಾತಾಡೋಕ್ಕಾಗೋದಿಲ್ಲ ನನಗೆ. ಈಗ ತಮ್ಮ ದಿನಚರ್ಯ ಯಾವ ರೀತಿ ಆಗೈತಿ? ನಾನು ಮುಂಜಾನೆ 5 ಗಂಟೆಗೆ ಹೇಳ್ತೇನೆ. 5 ಗಂಟೆಗೆ ಹೇಳ್ತೀರಿ? ಎದ್ದು ನಮ್ಮ ತೆಮ್ಗೆ ತೊಗೊಂಡು ಹೋಗಿ ಬಂದು ಹಾಲು ತಿಕ್ಕೊಂಡು ಜಳಕ ಮಾಡಿದೆ ಅಂದ್ರೆ 1 ಕಪ್ ಹಾಲು ಕುಡಿತೀನಿ. 1 ಕಪ್ ಹಾಲು ಕುಡಿದೆ ಅಂದ್ರೆ ಕಡೆಗೆ 9ಕ್ಕೆ ಮಂಗಳವಾರ ಮತ್ತು ಶುಕ್ರವಾರ 2 ದಿನ ಬಿಟ್ಟು ಉಳ್ಕಿದ ದಿನ ರೊಟ್ಟಿ. ಮಂಗಳವಾರ ಶುಕ್ರವಾರ ಇಲ್ಲ ರೊಟ್ಟಿ ತಿಂತೀನಿ ರೀ. ಸಾರಿ, ಮಂಗಳವಾರ ಮತ್ತು ಶುಕ್ರವಾರ 2 ದಿನ ಉಪ್ಪಿಟ್ಟು ಅವಲಕ್ಕಿ ಅವು ತಿಂತೀನಿ. ಉಳ್ಕಿದಿನ 2 ರೊಟ್ಟಿ, ಚಪಾತಿ ಆಗಲಿ ರೊಟ್ಟಿ ಆಗಲಿ. ಯಾಕಂದ್ರೆ ನಾವು ಮಂಗಳವಾರ ಆದಾಗ ದೇವಿ ವಾರ ಅಂತ ತಿಳ್ಕೊಂಡು ನಮ್ಮ ಮನೆಗೆ ಹಂಚಿ ಇಡೋದಿಲ್ಲ. ಅವತ್ತು ಬರೀ ಇವ ಮಾಡ್ತಾರೆ, ಬೇಕು ಅಂತ ತಿಂದು ಹೋಗ್ಬಿಡ್ತೀನಿ. ಅವಾಗ ಹಿಂದಕ್ಕೆ ಏನು ಚಲೋ ಐತ್ರಿ, ನಮ್ಮ ಒಳಗೆ ಒಂದೇ ಪರಿವಾರ ಇದ್ದಂಗೆ ಅದೀವಿ ನಾವು ಯಾರ ಮನೆಗೆ ಹೋಗಿ ಮಂಗಳವಾರದೇ ನಿಮ್ಮಜ್ಜಿ ಬರ್ತಾನೆ ರೊಟ್ಟಿ ಮಾಡಿರಿ ಅಂತಿದ್ರು, ಅಲ್ಲಿ ಅವ್ರ ಮನೆ ತಿಂದು ಬಂದುಬಿಡ್ತಿದ್ದೆ. ನಮ್ಮ ಸೊಸಿ ಈಗ ಮಂದಿ ಮನೆಗೆ ಹೋಗಿ ರೊಟ್ಟಿ ತಿಂತ ನಮ್ಮ ಮಾವನ ಕತ್ತಿದ್ದೆ, ಯಾಕಂದ್ರೆ ಸಿಗ್ಕೊಂಡು ಬಿಟ್ಬಿಟ್ಟು. ಸಂಬಂಧಗಳು ಚಲೋ ಇದ್ದವು ಇನ್ನೂ ಹಂಗಾದವ್ರು ಸರ್. ಸಂಬಂಧಗಳು ಇದ್ದು ಅವು ಚಲೋ ಇತ್ತು. ಹೌದು, ಈ ಸಂಬಂಧಗಳು ಇಲ್ಲ ಈಗ. ನಿಮ್ಮ ಆರೋಗ್ಯದ ಗುಟ್ಟು ಏನು ಅಂತ? ನಾನು ನಿಯಮದ ಪ್ರಕಾರ ಊಟ ಮಾಡ್ತೀನಿ, ನಿದ್ದೆ ಬಂದು ಮಕ್ಕೊಂತೀನಿ ರಾತ್ರಿ 9ಕ್ಕೆ ಊರಿಗೆ. ನಾನು ಅವಾಗ ಯಾರು ಹೇಳಿದ್ರು ಲೈಟ್ ಹಾರಿಸ್ಬಿಟ್ಟಿರ್ತೀನಿ. ಮಕ್ಕಳಿಗೆ ಹೇಳ್ತೀನಿ, ಯಾರು ಮಾತಾಡಬೇಡಿ, ನೀವು ಮಾತಾಡಿ ನಿಮ್ಮ ಕೊಲ ಹಗರಕ್ಕೆ ಮಾತಾಡಿ. ಆಮ್ಯಾಗ ಈಗ ಏಜ್ ಫ್ಯಾಕ್ಟಿಗೆ ಕಾಲ್ಮಡಿ ಒಂದು ಪ್ರಾಬ್ಲಮ್ ಬರುತ್ತೆ. ಎದ್ನಂದ್ರೆ ನಾನು ಹಾಟ್ ವಾಟರ್ ಬ್ಯಾಗ್ ಕರ್ತ್ಕೊಂಡು ಮಕ್ಕೊತೀನಿ. ಕರೆಕ್ಟ್ 5ಕ್ಕೆ ಹೇಳ್ತೀನಿ. 5ಕ್ಕೆ ಅದು ಜಳಕ ಮಾಡಿ ವೀರನಾಥ ಗುಡಿಗೆ ಹೋಗಿ ಬರ್ತಿದ್ದೆ ಅವಾಗ, ಅಲ್ಲೇ ಮನೆ ಮಗ್ಗಲಿಗೆ. ಈಗ ಸ್ವಲ್ಪ ಮೊಣಕಾಲು ನುತ್ತಾತಿ ಬಿಟ್ಟೀನಿ. ನಾನು ಇನ್ನೊಂದು 2 ದಿನದಾಗ ಆರಾಮದೀನಿ, ಹೋಗಿ ಬರ್ಬೇಕು ಅಂತ ಮಾಡೀನಿ. ಅಂದ್ಕೊಳ್ಳಿ ನಾವೇನೇನು ಮಾಡೋಂಗಿಲ್ಲ. 9ಕ್ಕೆ ಊಟ ಮಾಡ್ತೀನಿ ಆರಾಮ. ರಾತ್ರಿ ಮುಂಜಾನೆ 9 ಗಂಟೆ ಊಟ, 2 ರೊಟ್ಟಿ. ಮಧ್ಯಾಹ್ನದಾಗ ಮಕ್ಕಳು ಬಂದ್ರೆ ಇದು ಮಾಡಿಕೊಡ್ತಾರೆ, ಏನು ಹೇಳ್ತೀನಿ, ಮಜ್ಜಿಗೆ. ಅವ್ರು ಇಲ್ಲ ಮಗ ಬಂದಿದ್ದ ಅಂದರೆ ಹೋಗಿ ಕಬ್ಬಿನ ಹಾಲು ತಂದು ಕೊಡ್ತಾನೆ. ಆ ಕಬ್ಬಿನ ಹಾಲಿನಾಗ ಲಿಂಬೆ ಹಣ್ಣು ಮತ್ತು ಐಸ್ ಕ್ರೀಮ್ ಹಾಕಂಗಿಲ್ಲ, ಬರೀ ಪ್ಯೂರ್ ಕಬ್ಬು. ಎಷ್ಟು ವರ್ಷ ಒಂದು 7-8 ವರ್ಷ ಆಗಿರ್ಬೋದು. 7-8 ವರ್ಷದಿಂದ. ಮತ್ತೆ ರಾತ್ರಿ ಊಟ ಜ್ಯೂಸ್, ಬರೀ ಜ್ಯೂಸ್. ಮುಂಜಾನೆ 9ಕ್ಕೆ 2 ರೊಟ್ಟಿ ಅಥವಾ ಉಪ್ಪಿಟ್ಟು ಅವಲಕ್ಕಿ. ಇದು ನಿಮ್ಮ ದಿನಚರ್ಯ. ಸರ್, ಈಗ ನಿಮ್ಮ ಕ್ಯಾಂಪಿಗೆ ಬರ್ತೇನೆ ನಾನು. ಆಯುರ್ವೇದಿಕ್ ನೀವು ಎಲ್ಲ ಮಾಡಿದ್ರೆ ಕ್ಯಾಂಪ್ ಮಾಡಕ್ಕೆ ಶುರು ಮಾಡಿದ್ರಿ. ಈಗ ಕಡಿಸಿ 728 ಕ್ಯಾಂಪ್ ಆಗ್ತಾ ನೋಡ್ರಿ. ನಾಳೆ 19ನೇ ತಾರೀಕಿಗೆ 728. ಈಗ ತಾವು ಪ್ರತಿ ತಿಂಗಳ ಪ್ರತಿ ಸೋಮವಾರ ನೀವು ಏನು ಗವಿಸಿದ್ದೇಶ್ವರ ಸ್ವಾಮಿಗಳು ಹೋಗ್ತಿದ್ದಿಲ್ಲ ಕೊಪ್ಪಳ, ನೀವು ಪ್ರತಿ ತಿಂಗಳ ಅಲ್ಲಿ ಫಿಕ್ಸ್ ಮಾಡ್ತಿದ್ರಿ. ಎಷ್ಟು ಕೇಸ್ ಬರ್ತಿದ್ರು, ಎಷ್ಟು ಕೇಸನ್ನ ನೀವು ಗುಣ ಮಾಡಿದ್ರಿ? ಸರ್, ಆ ಕೇಸ್ ಗುಣದ ಪ್ರಶ್ನೆನೇ ಇಲ್ರಿ. ಅಲ್ಲಿ ಸ್ವಾಮಿಗಳು ನನ್ನ ಬಗ್ಗೆ ವಿಶ್ವಾಸ ಇತ್ತು. ನನ್ನಲ್ಲಿ HS ಪಾಟೀಲ್ ಅಂತ ನನಗೆ ಗೆಳೆಯರ ಅಲ್ಲಿ ಕೊಪ್ಪಳ. ಅವರು ಪ್ರೊಫೆಸರ್ ಇದ್ದರು, B.Ed ಕಾಲೇಜ್ ನಡೆಸ್ತಿದ್ರು.
ಪ್ರತಿ ಆಯ್ತರ್ಕೊಂಡು ಬಂದ್ಬಿಡಪ್ಪ ನಮ್ಮ ಕಾಲೇಜಿಗೆ ಅಂತ ಹೇಳಿ ಅವ್ರ ಎದುರು ಹ್ಞೂ ಅಂದೆ. ಪ್ರತಿ ರವಿವಾರ. ಹಾಂ, ಅವಾಗ ಅದ್ರ ಉದ್ಘಾಟನೆಗೆ ಕೊಪ್ಪಳ ಗವಿಮಠದ ದೊಡ್ಡ ಅಜ್ಜಾರು ಬಂದರು. ಬಂದ್ರೆ ಅವ್ರು ಮತ್ತೆ ಇಲ್ಲಿ ಹಾಕ್ರಿ, ನಮ್ಮ ಸೋಮವಾರ ನಮ್ಮಲ್ಲೇ ಬರಲಿ ಪಾಟೀಲ, ಭಕ್ತರಿಗೆ ಭಾಳ ಕೇಳ್ತಿರ್ತಾರ ಔಷಧ, ನಮ್ಗೇನಿಲ್ಲ ಒಂದು ಹಿಂಗೆ ಅಂತ ಅವ್ರು ಹಂಗೆ ಆಗಲಿ ಬುದ್ಧಿ ಅಂತ ಅಲ್ಲೇ ಅಂದರೆ ನಾನು ಕೂಡ ಅವರು ಮುಂದಿನ ಸೋಮವಾರದಿಂದ ಬರ್ತೀನಿ ರೀ ಬುದ್ಧಿ ಅಂತ ನಾನು ಅಲ್ಲೇ ಭಕ್ತರಿಗೆ ಹೇಳಿದ್ರು. ನಮ್ಮಂತ ಅವ್ರು ಬಂದ್ಕೊ ಮೊದಲೇ ದಿನಾನೇ ಶಂಕರರಾವ್ ಗದ್ದೆ ಲಗ್ನ ಆಗಿ 22 ವರ್ಷದಾಗಿ ಮೊದಲೇ ಪೇಷಂಟ್ ಹಾಕಿದ ಆಗಿದ್ದೇ ಇಲ್ಲ ಆಕಿಗೆ. ಅವಕ್ಕೆ ಗಂಡ ದೇವ್ರು ಅಂತವ ಮತ್ತು ತಪ್ಪದ ಮಟ್ಟಕ್ಕೆ ಬರ್ತಿದ್ರು ಅವ್ರು ಸೋಮವಾರಕ್ಕೊಮ್ಮೆ ಅಮಾವಾಸ್ಯೆಗೊಮ್ಮೆ. ಅವರು ಅವತ್ತು ಬಂದಾಗ ಕುಂದ್ರು, ಡಾಕ್ಟ್ರ್ ಬಂದ ಅಂದ್ರು. ನನಗೆ ಬಂದು ನೋಡಿದೆ, ಔಷಧ ಕೊಟ್ಟೆ. 9-10 ತಿಂಗಳ ದೇವ್ರದಿಂದ ಗರ್ಭಿಣಿ ಆಗ್ಬಿಟ್ಲ ಹೆಣ್ಮಗು. ಆದ್ಮೇಲೆ ಅದೇನದು ಹಿರೇ ಸುಂದೋಗ್ಯಾಗ ದೊಡ್ಡ ಹಬ್ಬ ಆದಂಗೆ ಆತಕ್ಕಿಗೆ. ಅಯ್ಯವ್ವ ನಮ್ಮ ಶಂಕರವ್ವ, ಅಯ್ಯವ್ವ ಗದ್ದಿದೊಂದು ದೊಡ್ಡ ಪರಿವಾರ ಐತ್ರಿ, ಗದ್ದಿ ಮನ್ಸನ ವಿರುದ್ಧ ಆ ಮಗನ ಇಲೆಕ್ಷನ್ ವಿರುದ್ಧ ಮಾಡೋಕ್ಕಾಗೋದಿಲ್ಲ. ಹೌದು, ಇಡೀ ಹಿರೇ ಸುಂದೋಗಿ ಅಂದರೆ ಗದ್ದೆಯವ್ರ ಮಂತಾನು. ಆಮ್ಯಾಗ ಅದು ನಡಿ ಅಂತಂದು ಅದು ಹಾಕಿದ್ದು. ಯಾವಾಗ ಹೊಟ್ಟಿದಾಗಿ ಪ್ರಸಿದ್ಧ ಆದೆ. ಮುಂದೊಬ್ಬರು ಇಲ್ಲೇ ಗೆದ್ದನ ಕಡ್ದಾಗ ಒಬ್ರು ಯಾರೋ ಇವ್ರು ಅದಾರೆ, ಇನ್ಕಮ್ ಟ್ಯಾಕ್ಸ್ ಇದೆ ಆಫೀಸರಲ್ಲಿ, ಅವರು ಹೆಂಡತಿ ಮಕ್ಕಳಾಗಿದ್ದಿಲ್ಲ. ನಮ್ಗೆ ಒಂದು 14 ಮೇಲೆ ಆಗಿತ್ತು. ಇದು ಯಾವಾಗ ಶಂಕರೋತ್ಸವ ಗದ್ದಿ ಕೇಳಿದ್ರು ಅವರು ನಮ್ಮ ಮಟ್ಟದ ಆಡಿಟರ್ ಅವರು ಸ್ವಾಮಿಗಳಿಗೆ ಹೇಳ್ಯಾರ, ಇಲ್ಲ ಬರ್ತಾರ ಕರ್ಕೊಂಡು ಹೋಗಿ ಮನೆಗೆ ಅಂತ. ಅವ್ರು ಬಂದು ನನಗೆ ಹೇಳಿದ್ರು ಮನೆಗೆ ಬರ್ಬೇಕ್ರಿ. ಆತ್ರಿ ಬರ್ತೀನಿ, ಆದರೆ ಮಧ್ಯಾಹ್ನ 3ಕ್ಕೆ ಯಾರನ್ನೊಬ್ರು ಒಬ್ರು ಕಳಿಸ್ಕೊಡ್ರಿ, ನಾನು ಮನೆಗೆ ಬರ್ತೀನಿ, ಅಲ್ಲಿ ನೋಡಿ ನಿಮ್ಮ ಮಗಳು ನೋಡಿಕೊಂಡು ನಾನು ಸ್ಟೇಷನ್ಗೆ ಬಿಟ್ಬಿಡ್ರಿ, ನಾಳೆ ಮುಂಜಾನೆ ಬರ್ತೀನಿ, ಊಟ ಮಾಡಿಸ್ಬೇಡ್ರಿ, ಏನೂ ಕುಡಿಸಿಬೇಡ್ರಿ, ನಾನು ಬಂದು ನಾಡಿ ನೋಡಿ ಮಠಕ್ಕೆ ಬಂದು ಔಷಧ ಏನು ಮಾಡಿ ಕೊಡ್ತೀನಿ ಅಂತ ನಾನು ಅಂದೆ. ಆತ್ರಿ ಅಂತ ಎದ್ದು ಅವ್ರು ಏನು ಹೇಳಿಬಿಟ್ರು, ನಿಮ್ಗೆ ವಿಸಿಟಿಂಗ್ ಫೀ ಎಷ್ಟು ಕೊಡ್ತೀನಿ ಬರ್ರಿ ಅಂದರೆ. ನಾನು ವಿಸಿಟಿಂಗ್ ಕೊಡೋಕು ನಿಮ್ಮ ಮಕ್ಕಳಿಗೆ ದಮ್ಮಿಲ್ಲ, ಬರೆದ್ರು ಹೋಗು ಅಂದೆ. ಹಿಂಗೆ ಹೇಳಿದೆ. ಹೋಗಿ ಅಜ್ಜಾರ ಮುಂದೆ ಇಲ್ರಿ ಬರೋದಿಲ್ಲ ಅಂತಾರ, ಸಾಧ್ಯನೇ ಇಲ್ಲ ಹಂಗೆ ಅನ್ನಕ್ಕೆ. ಇಲ್ಲಿ ಕುಂದ್ರು ಅಂತೇಳಿ ಪೂಜಾ ಕೂಲಿ ಕಳಿಸ್ಕೊಂಡ್ರು ನನ್ನ. ಡಾಕ್ಟ್ರ್ ಬರೋದಿಲ್ಲ ಅಂದ. ಎಷ್ಟು ಹೇಳ್ಯಾರಿ, ಅದಕ್ಕೆ ಕಾರಣ ಕೇಳಿದ್ರೆ ನನ್ನ. ಮಧ್ಯಾಹ್ನ 3ಕ್ಕೆ ಬಂದಿರ್ಕ ನಿಮ್ಮ ಮಗನ ಕಳಿಸ್ಕೊಡ್ರಿ, ಬರ್ತೀನಿ ಅಂದೀನಿ. ಎದ್ದು ಸುಮ್ಕ ಹ್ಞೂ ರೀ ಅನ್ನೋದು ಬಿಟ್ಟು ನಿಮ್ಗೆ ವಿಸಿಟಿಂಗ್ ಫೀ ಕೊಟ್ಟರೆ ನೀ ಯಾಕೆ ನಿಮ್ಮಪ್ಪ ಬರ್ತಾನೆ ಅನ್ನೋ ಅರ್ಥ ಇರೋದು ನಿಮ್ಗೆ ಗೊತ್ತಾಗೋದಿಲ್ಲ ಸ್ವಾಮ್ಯಾರ, ಇದು ನಮ್ಮ ಭಾಷಾ ಹಿಂಗೆ. ಇಲ್ಲ ಈಗ ಹೋಗ್ರಿ ಬಿಡಿ, ಅದೊಂದು ಅದು ಏನು ಮಾಡಬೇಡಿ, ಹೋಗ್ತಿರೋದು ಕಳಿಸ್ಕೊಡ್ರಿ. ಬಂದೆ ನೋಡಿದೆ, ನನ್ನ ಸ್ಟೇಷನ್ಗೆ ಬಿಟ್ಟು ಗದಿಗೆ ಬಂದೆ. ಮರುದಿನ ಮುಂಜಾನೆ ಬರ್ತೀನಿ ಅಂದಿದ್ದೆ, ಏನು ಹೊಟ್ಟೆ ಕೊಡಬೇಡಿ ಅಂದಿದ್ದೆ. ಆ ಪ್ರಕಾರ ಹೋದೆ, ನೋಡಿದೆ, ಮನೆಗೆ ಹೋಗಿ ಔಷಧ ಕೊಟ್ಟೆ. ಆಕೆ ನಸೀಬ 2 ತಿಂಗಳದಾಗ ಆಕೆ. ಸರ್, ಈಗ ತಮ್ಮ ಪ್ರಕಾರ ಔಷಧ ಎಲ್ಲ ಕೊಟ್ರಿ ಮಕ್ಕಳದು. ಈ ಸದ್ಯ ಪ್ರೆಸೆಂಟ್ ನಡೆದ ಟೆಸ್ಟ್ ಬಿಬಿ ಸ್ಟಾರ್ಟ್ ಆಗಿ ಟೆಸ್ಟ್ ಬಿಬಿ ಅಂತ ಮಾಡ್ತಾರೆ. ಈಗ ಮಕ್ಕಳಾಗದವರು ಈಗ ಟೆಸ್ಟ್ ಬಿಬಿ ಅಂತ ಇನ್ಫೆರ್ಟಿಲಿಟಿ ರೋಗಿದ್ದಾಗ ಟೆಸ್ಟ್ ಬಿಬಿ ಅಂತ ಮಾಡ್ತಾರೆ. ಸರ್ ಅದು ಹುಚ್ಚುತನ ರೀ, ನನ್ನ ವೈಯಕ್ತಿಕ. ತಮ್ಮ ಪ್ರಕಾರ ಅದು ಎಷ್ಟು ಕರೆಕ್ಟು, ಅದು ಹೆಂಗಂತ? ಇಲ್ಲ ಅದು ತಪ್ಪ ರೀ. ಯಾಕಂದ್ರೆ ಅದ್ರೊಳಗೆ ಏನು ತಪ್ಪದಾಕಿ ಗರ್ಭಾಶಯದೊಳಗೆ ಮೊದ್ಲು ನೀವೇನೂ ಇಲ್ಲ ಅಂದ್ರೆ ಬೆಳೆಸ್ಯಾರಗೆ ಮೊದ್ಲದ್ದು. ಎರಡನೇದ್ದು ಹೊಟ್ಟಿನೂ MC ಟ್ರಬಲ್ ಬರ್ತದೆ. 3ನೇದ್ದು ಬಣ್ಣ ಕಂದಿರ್ತೈತಿ. ಇವು 3 ನೀವು ಸುಧಾರಣೆ ಮಾಡಿಬಿಡ್ರಿ, ಆಟೋಮೆಟಿಕ್ಲಿ ಮಕ್ಕಳಾಗ್ತಾವ ಆಕಿಗೆ. ನೀವು ಅದನ್ನೇ ಬಿಡ್ತೀರಿ, ಹೊಟ್ಟೆ ತೋರಿಸ್ಕೊಟ್ಟು ವ್ಯಕ್ತಿಗೆ ಹೊಟ್ಟೆ ಯಾಕೆ ತೋರಿಸ್ತೀರಿ ನೀವು? ಈಗ ಅದಕ್ಕಿಂತ ಈಜಿ ನಾನು ಈಗ ಕಂಡು ಹೇಳಿದವನು ಈ ಕಿರಿಕ್ ಸಾಲಿ ಅಂತ ಬರ್ತದೆ. ಕಿರಿಕ್ ಸಾಲಿ ತಿನ್ನಿಸ್ರಿ ಪಲ್ಯ, ಅದು ಹಿಂದಿನ ಬೇರೆ ಕುಟ್ಟಿ ಬಿಸಿನೀರಾಗ ಕುದಿಸ್ರಿ. ಬಿಸಿನೀರಾಗ ಕುದಿಸಿ ಅದು ಏನು 3-4 ಥರ ಕುದಿಸ್ರಿ, ಅದ್ರ ರಸ ಬಿಡ್ಬೇಕಲ್ಲ. ಹಾಂ, ಬಿಟ್ಟು ಅದನ್ನು ಹಿಂಡ್ರಿ ಅರ್ಬ್ಯಾಗ, ಅದ್ರ ಕುಡಿಯೋಕೆ ಕೊಡ್ರಿ. 6 ದಿನ ಆದ್ಮ್ಯಾಗ ಒಂದು 3 ತಿಂಗಳು ಕೊಡ್ರಿ, ಎಂತ ಬೇಕಂತ ಹೆಣ್ಮಕ್ಳು ರೋಗ ಹೋಗ್ಬಿಡುತ್ತೆ. ಈಗ ನಿಮ್ಮ ಪ್ರಕಾರ ಹೆಣ್ಮಕ್ಳ ಕಡೆ ರೋಗ ಇರೋದ್ರಿಂದ ಮಕ್ಕಳಾಗಂಗಿಲ್ಲ? ಆಗಂಗಿಲ್ಲ. ಮತ್ತು 1ನೇದು 2ನೇದು ಗಂಡ್ಮಕ್ಳದ ಇದು ಕಡಿಮೆ ಇರ್ತದೆ, ಸೆಮನ್ಸ್ ಫಾರ್ಮ್ ಕಡಿಮೆ ಇರ್ತದೆ. ಫಾರ್ಮ್ ಅಂದ್ಕೊಳ್ಳಿ ಈಗ ಮುಂಚೆ ಇದು ಕರೆಕ್ಟ್ ಅವಾಗ ಅದು ಹಂಗೆ ಇತ್ತು. ಅಲ್ಲ ಅವಾಗ ಇದನ್ನ ಅವಾಗ ಟೆಸ್ಟ್ಗೆ ಕಳಿಸ್ಕೊಡ್ತಿದ್ವಿ ನಾವು. ನಾನಿದ್ದಾಗೂ ಟೆಸ್ಟ್ಗೆ ಕಳಿಸ್ಕೊಡ್ತಿದ್ವಿ. ನಾನು ಹುಡುಗಿ ಅದಕ್ಕಿಂತ ಮೊದಲು ಹೆಂಗಿತ್ತು ಗೊತ್ತಿಲ್ಲ. ಹೌದು, ಅವಾಗಿಲ್ಲ ಪವರ್ ಸೆಟ್. ಮೊದಲು ಹೆಣ್ಮಕ್ಳ ಕಡೆ ತೊಂದರೆ ಇದ್ರೆ ಮಕ್ಕಳು ಆಗಂಗಿಲ್ಲ.
ಹೆಣ್ಮಕ್ಳು ಎಲ್ಲ ಬರೋಬ್ಬರಿ ಅಂದ್ರೆ ಮಕ್ಕಳಾಗಲ್ಲ ನೀವು ಒಂದು ಫಾರ್ಮ್ ಕಡಿಮೆ ಐತಿ ಸಂಖ್ಯೆ. ಅದಕ್ಕೆ ಸುರಪ್ರಿಯ ಅಂತ ಒಂದು ಔಷಧ ಕೊಡ್ತೀವಿ ಸರ್. ಬಿಳೆ ಉಳ್ಳಾಗಡ್ಡಿ ರಸ ಜೇನುತುಪ್ಪದಾಗ ಕೊಡ್ಬೇಕದ್ರ. 1 ವರ್ಷ ಗಂಡ ಅಂತ ಕೂಡಬಾರ್ದು. 1 ವರ್ಷ? ಹೌದು. 4 ತಿಂಗಳದಾಗ ಅವ ತಡ್ಕೊಳಕ್ಕಾಗೋದಿಲ್ರಿ, ಒದ್ದಾಡ್ಬಿಡ್ತಾನೆ. ಅವಾಗ ಅಯ್ಯೋ ಡಾಕ್ಟ್ರ್ ಅಂತಾನೆ. 1 ವರ್ಷ ಬಿಟ್ಟಿದ್ದಕ್ಕೆ ಬಿಡಬೇಕ. ಬಿಡಲಿಲ್ಲ ಅಂದ್ರೆ ಅವ್ನ ಫಾರ್ಮು ಅದು ಹೆಚ್ಚಿಗೆ ಆಗೋದೇ ಇಲ್ಲ, ಜೀವಂತ ಹೆಚ್ಚು ಬರೋ ಸ್ಟ್ರಾಂಗ್ ಆಗೋದೇ ಇಲ್ಲ. ನಾರ್ಮಲ್ ಆಗಿ ಸ್ಪರ್ಮ್ ಜಾಸ್ತಿ ಆಗಕ ಆಯುರ್ವೇದಿಕ್ ಔಷಧ ಏನದು? ಆಯುರ್ವೇದಿಕ್ ಅಶ್ವಗಂಧಿ ರೆಗ್ಯುಲರ್ ತಗೋ. ಅಶ್ವಗಂಧಿ ಕೊಡ್ರಿ. ಈಗ ಈಗ ಯಾರೂ ಮಾಡೋದಿಲ್ಲ ಸರ್. ಇದು ಸುರಪ್ರಿಯಾನ ನನ್ನ ಕಡೆ ಒಂದು 23 ಚೀಟ್ ಇರ್ಬೇಕಂತ ಗೊತ್ತಿಲ್ಲ ಅದು ಎಲ್ಲಿ ಅದಾವನು. ಅದನ್ನು ಬಿಳೆ ಉಳ್ಳಾಗಡ್ಡಿ ರಸ ಕೊಟ್ರಂತೂ ಆವಾಗ ಅವ ಅಯ್ಯೋ ಈಗ ಜೂಡಿ ಅಂತ ಒಬ್ಬ ಡಾಕ್ಟ್ರು ಇನ್ನೂ ಅದಾನ ಮೊನ್ನೆ, ಅವ್ನು ನಮ್ಮ HS ಪಾಟೀಲ್ ಅಳಿಯ. ಏನಾಗ್ಬಿಡ್ತು ಅವ್ನ ಮಕ್ಕಳಾಗಿದೆ ಕರ್ಕೊಂಬಂದು ನನ್ನ ಕಡೆ. ಅವ ಬರೀ ಧಮ್ಕಿ ಹಾಕ್ತಿದ್ದ. ಅವ ಮಾತಾಡೋ ಮುಂದೆ ಭಾಳ ಇದ್ರಾಗ ಮಾತಾಡಕದ್ದ, ರ್ಯಾಶ್ನಾಗ ಒಂದಿಟ್ಟು ಇಂಗ್ಲೀಷು. ನಾನು ತಮ್ಮ ನಾ ಇಂಗ್ಲೀಷ ಕಲ್ತಿಲ್ಲ, ನನಗೆ ಇಂಗ್ಲೀಷ್ ಗೊತ್ತಿಲ್ಲ, ನೀ ಏನು ಮಾತಾಡ್ತೀನಿ ನಾನು ತಿಳಿಯಂಗಿಲ್ಲ. ಆದ್ರೆ ಒಂದು ಮಾತು ನಾನು ಹೇಳ್ತೀನಿ ಕನ್ನಡನಾಗ ಒಂದು ಮಾತು ಹೇಳ್ತೀನಿ. ಮುಕ್ಕಳಾಗ ಹಲ್ಲು ಬಂದ ಅವನ ಮಗ ನಾನು, ನಿನ್ನ ಕಡೆ ಫರ್ಮ್ ಕಡಿಮೆ ಐತಿ, ಆ ಮಗಳ ಮ್ಯಾಗ ಯಾಕೆ ಆಪಾದ ಕೊಡ್ತಿ? ಸುರಪ್ರಿಯ ಐತಿ ಉಳ್ಳಾಗಡ್ಡಿ ಅಂತ ಮಗ ಅವನು ಕಾಶಿಗೆ ಹೋಗಿ ಅಡ್ಡಾಡಿ ಎಲ್ಲ ಕೂಡ್ಸ್ಕೊಂಬಂದಿದ್ದೆ. ಇನ್ನೊಂದು 2 ಔಷಧ ಕಡಿಮೆ ಇದ್ದು ನನ್ನ ಕಡೆ ಹಾಕಿ ಕೊಟ್ಟೆ. ಉಳ್ಳಾಗಡ್ಡಿ ತೊಗೊಂಡು 4-5 ತಿಂಗಳು ಆತು ಬಂದ. ಡಾಕ್ಟ್ರ್ ಅಂದ್ರೆ ತಡ್ಕೋಬೇಕು ಮಕ್ಕಳು ಬೇಕಂದ್ರೆ ಕಡೆಕಾದ ಲಕ್ಕಿರಿ ಮಕ್ಕಳು. ಅದು ನಿಮ್ಮ ಪ್ರಕಾರ ಕ್ಯಾಂಪ್ ಮಾಡಕತ್ತಿರಲ್ಲ, ಯಾವ ಉದ್ದೇಶದಿಂದ ಮಾಡಕತ್ತೀರಿ? ಏನೊಂದು ಸಂಕಲ್ಪ ಇಟ್ಕೊಂಡಿದ್ರಿ ನೀವು? ಸರ್, ನನ್ನ ತಾಯಿನೂ ಬಡತನದಾಗಿಂದ ನನಗೆ ಓದಿಸಿದ್ಲು ಕಲಿಸಿದ್ಲು. ನನ್ನ ಗುರು ಯಾವ ಆಸೆ ಇಲ್ಲ ನನಗೊಂದು ವಿದ್ಯೆ ಕೊಟ್ಟ. ಈಗ ಅದ್ರ ಉಪಯೋಗ ಆಗಬೇಕು. ಕೆಲವು ಬಡವರಿಗೆ ಬಂದು ತೊಗೊಳಕ್ಕಾಗಂಗಿಲ್ಲ ಔಷಧ. ಕ್ಯಾಂಪ್ನಾಗ ಆದ್ರೆ ಫ್ರೀ ಕೊಡ್ತೀವಿ. ನೀವು ಫ್ರೀ ಕೊಡ್ತೀರಿ? ಫ್ರೀ. ಮತ್ತೆ ಈ ಔಷಧ ಎಲ್ಲ ಹೆಂಗ್ ತೊಗೊಂಡು ಹೋಗ್ತಿದ್ರಿ? ನೀವು ಮನೆ ನಾವು ಬ್ಯಾಗ್ನಾಗ ಹೋಗ್ತೀವಿ. ಅಲ್ಲಲ್ಲ, ನೀವು ಔಷಧನ ಮನೆಯೊಳಗೆ ಪ್ರಿಪೇರ್ ಮಾಡ್ಕೊಂಡು? ನಾವು ಮನೆಯೊಳಗೆ ಪ್ರಿಪೇರು ಮಾಡ್ತೀವಿ. ಇಲ್ಲ ಕೆಲವೊಂದು ಬನಾರಸ್ ಇದರಿಂದ ಕಾಶಿ ಇದರಿಂದ ತರಿಸ್ತೀವಿ. ಅದರದೆಲ್ಲ ಫೈನಾನ್ಷಿಯಲ್ ನಮ್ಮ ಓನ್ ಇದರಿಂದ ಮಾಡ್ತೀವಿ. ಹೌದು. ಅಲ್ಲಿ ಬಡ ಜನರಿಗೆ ನೀವು ಕೊಡೋದು? ಹೌದು. ಅಲ್ಲಿ ಯಾರು ಬರ್ತೀರ ಅವ್ರಿಗೆ. ಅಲ್ಲಿ ಬಡ ಜನರು ಅದು ರೋಗಿ ಯಾವಾಗಲೂ ರೋಗಿನ. ಅಲ್ಲಿ ಏನೈತಿ ಮಕ್ಕಳಾಗಿಲ್ಲ ಅಂದ್ರೆ ಆಕಿನ ಬಂಜಿನ, ಶ್ರೀಮಂತರಿಗೇನು ಬಂಜಿನ ಅಂತಾರ, ಮಹಾರಾಣಿಗೂ ಬಂಜಿನ ಅಂತಾರ, ಬಡವರಿಗೂ ಬಂಜಿನ ಅಂತಾರ. ತಮ್ಮ ಉದ್ದೇಶ ಕ್ಯಾಂಪ್ ಮಾಡೋದ್ರಿಂದ ರೋಗಿಗಳಿಗೆ ಅನುಕೂಲ, ಬಡ ಜನರಿಗೆ ಅನುಕೂಲ ಬಗ್ಗೆ ಇಂಪಾರ್ಟೆಂಟ್ ನೀವು ಕೊಡ್ಕೊಂತ ಬಂದೀನಿ. ಎಷ್ಟು ಕೇಸ್ ನೀವು ಈಗ ಟೋಟಲ್ ನೀವು ಕ್ಯಾಂಪ್ ಮಾಡಿದ್ದೆ ಸರ್ ಇಲ್ಲಿ ಮಟ್ಟ? 738. 730 ಕ್ಯಾಂಪ್. ಪ್ರತಿಯೊಂದು ಹಳ್ಳಿಗೆ ಹೋಗ್ತಿದ್ರು ಅಥವಾ ಹಳ್ಳಿ ಕರೆದ್ರೆ ನೀವು ಹೋಗಿ? ಈಗ ಅವಾಗ ನಾನು ಹೋಗಿ ಬರ್ತಿದ್ದೇನೆ ಸರ್. ಈಗ ಹೋಗಕ್ಕಾಗಲ್ಲ, ಕರ್ಕೊಂಡು ಹೋಗ್ಬೇಕು, ಕಳಿಸ್ಬೇಕು ಮನೆಗೆ. ಈಗ ಇದಕ್ಕೆ ಸ್ವಾಮಿ ವಿವೇಕಾನಂದಲ್ಲಿ ಪ್ರತಿ 3 ವರ್ಷಕ್ಕೆ 3 ಕ್ಯಾಂಪ್ ಮಾಡ್ತೀವಿ ಅಲ್ಲಿ. ಅಲ್ಲಿ ಹೋದ್ರೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ನಮ್ಗೆ. ಈಗ ಅವಾಗ ನಾನೇ ಸೈಕಲ್ ಮೇಲೆ ಹೋಗ್ಬಿಡ್ತಿದ್ದೆ ಬ್ಯಾಗ್ ತೊಗೊಂಡು ಹಾಕೊಂಡು. ಈಗ ಇದು ಹಾಕೊಂಡು ಅವ್ರು ಕಾರ್ ಕಳಿಸ್ತಾರೆ, ಇದನ್ನು ಕಳಿಸ್ತಾರೆ, ಸ್ಕೂಟರು ಅದೇನು. ಅಲ್ಲಿ ಹೋಗ್ತೀನಿ, ಅದೇ 10ವರೆಗೆ ಕುಂದಿರ್ತೀನಿ. ಎಷ್ಟು ಪೇಷಂಟ್ ಬರ್ತಾವೆ ಅಷ್ಟು ನೋಡ್ತೀನಿ, ಔಷಧ ಫ್ರೀ. ಸರಿ, ಈಗ ನನಗೆ ಭಾಳ ಅಭಿಮಾನ ಆಗಿದ್ದೆ ಅಂದ್ರೆ ಈ ಮಲ್ರೋಗದ್ದು. ಏನು ನಮ್ಮ ಆಯುರ್ವೇದದಾಗ ಅದಾವ ಇವು. ಹಾಂ, ಪಿಡ್ಸ್ ಬರೋದ್ರಾಗ ಈ ವಿಚಿತ್ರ. ಇವ್ರು ಏನು ಗಾಡಿನಲ್ಲಿ ಕೊಡ್ತಾರೆ. ಹಾಂ, 13 ವರ್ಷ ಕೊಡ್ತೀರಿ ನೀವು, ಬ್ರೈನ್ ಫೇಲ್ ಆಗುತ್ತೆ. ಅವಾಗ ಏನು ಮಾಡೋರು ನೀವು? ಅದಕ್ಕೆ ಏನೇನಿಲ್ಲ, ನಮ್ಮಲ್ಲಿ BG ಪೌಡ್ರ್ ಅಂತ ಐತ್ರಿ. ಅದನ್ನು ಕೂಡಿಸಿ ಮುಂಜಾನೆ 7 ಗಂಟೆಗೆ ಒಂದು ಜೇನುತುಪ್ಪದಾಗ ಖಾಲಿ ಹೊಟ್ಟೆ BG ಪೌಡ್ರ್. ಅದು 7 ಗಂಟೆಗೆ ಒಂದು ಜೇನುತುಪ್ಪದಾಗ ಸಂಜೆ ಮುಂದೆ ಮಕ್ಕೊಂಡು ಕುಟ್ಟಬೇಕು. ಕುಟ್ಟಿ ಇಲ್ಲ ಗ್ರಾಂಡ್ರ್ ನೀವು ಹಾಕಿ ಸತ್ರಿ, ಹೀಟ್ ಸತ್ತು ಇದು ಸತ್ತು ಹೋಗ್ಬಿಡುತ್ತೆ. ಹೀಟ್ ಇರ್ತದೆ ನೋಡಿ. ಕೊಟ್ಟಾಕ ಒಳ್ಳೆ ಕುಂದ್ರ ಡಾಕ್ಟರ್ ಕಡೆ ಹೋಗ್ರಿ ಅಂದ್ರೆ ಒಲ್ಲಿಪ್ಪ ಕುಟ್ಟಿಸ್ತಾನವ. ಇವತ್ತಿನವರೆಗೂ ನನ್ನ ಕಡೆ ಬಂದು ಮುಂಜಾನೆ ಬಂದು ಸಂಜೆ ಮುಂದೆ ಬರೋದೇ ಇಲ್ಲ. ನಾನು ನನ್ನ ಕಡೆ ರೀ ಸ್ವಲ್ಪ ದಿನ ಇಷ್ಟಿಷ್ಟ ಪೌಡರ್ ಕೊಡ್ತೀನಿ. ಕೊಟ್ಟಿಟ್ಟು ಇಷ್ಟ ಆದ್ಮ್ಯಾಗ ಅದನ್ನು ಕುಟ್ಟು ತಾಣಿಗೆ ಹಾಕಿ ಬಾಟ್ಲಾಗ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಏನು ಅದೇ ಅಲ್ಲಿ ಚೀಟ್ ಕಟ್ಟಿ ಒಯ್ದು ಬಿಟ್ಟಿರ್ತೀನಿ. ಈಗ ನೀವು ಏನು ಹೇಳಿದ್ರಲ್ಲ ಮೂರ್ಛೆ ರೋಗಕ್ಕೆ, ಆ ಪೌಡರ್ನ ಎಷ್ಟು ತಿಂಗಳು ತಗೋಬೇಕ್ರಿ, ಎಷ್ಟು ದಿವಸ ಮಾಡ್ಬೇಕು? ಅದು ಈಗ ಸದ್ಯ ಈಗ 2 ತಿಂಗಳದಾಗ ರಿಸಲ್ಟ್ ಗೊತ್ತಾಗುತ್ತೆ ಸರ್. ಅದು ಎಷ್ಟು ತಿಂಗಳಿಗೆ ಹೋಗುತ್ತೆ ಅನ್ನೋದು ಇನ್ನೂರು ಕಂಡು ಹಿಡಿದಿಲ್ಲ ನಾನು. ಅದು ಈಗ 6 ತಿಂಗಳು ಒಟ್ಟ ಬಿದ್ದೇ ಇಲ್ಲ ಅವು.
ಸರ್, ಇವತ್ತು ಈ ಕಾರ್ಯಕ್ರಮದ ಒಂದು ಅಂತಿಮ ಘಟ್ಟ ಏನಂತಂದ್ರೆ, ನೀವು ಒಂದು ಸಾರ್ವಜನಿಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನಾವು ಹೇಳಕ್ಕೆ, ನೀವು ಆಯುರ್ವೇದ ಔಷಧವಾಗಿ ಸೈಡ್ ಇಫೆಕ್ಟ್ ಆಗಂಗಿಲ್ಲ, ನಂಬಿಕೆ ಬೇಕು. ಅದಕ್ಕೆ ನಂಬಿಕೆ ಇಲ್ಲದ ನೀವು ಆಯುರ್ವೇದ ಔಷಧ ತೊಗೊಂಡ್ರೆ ನಾಟಂಗಿಲ್ಲ. ನಾವು ಈ ಔಷಧ ತೊಗೊಳೋದ್ರಿಂದ ನಮ್ಗೆ ಆರಾಮಾಗ್ತೈತಿ, ನಾವು ನಿರೋಗಿಗಳಾಗ್ತೀವಿ ಅನ್ನೋಂಥ ಭಾವನೆ ಇಟ್ಕೊಂಡು ನೀವು ತೋಡ್ರಿ, 3 ದಿನದ ನೀವು ಆರಾಮಾಗ್ತೀರಿ. ನಂಬಿಕೆ ಹೌದು, ಇಂಪಾರ್ಟೆಂಟ್ ಈಸ್ ವೆರಿ ನಂಬಿಕೆ. ಇಂಥ ದಿನಚರಿ ಬಗ್ಗೆ ನೀವು ಅದೇ ಹೇಳಿದ್ನಲ್ಲ, 1000 ಕೆಲಸ ಬಿಟ್ಟು ಸ್ನಾನ ಮಾಡಿ 100 ಕೆಲಸ ಊಟ ಮಾಡಿ. ಮೊದಲು ಊಟ ಮಾಡೋಕ್ಕೆ ಕಲಿಬೇಕು ನೀವು. ಎದ್ದು ಕೂಡಲೇ ಚಹಾ ಕುಡಿದೆ, ಉಪ್ಪಿಟ್ಟು ತಿಂದೆ, ಬಜ್ಜಿ ತಿಂದೆ, ಡಾಣಿ ತಿಂದೆ, ಅವಲಕ್ಕಿ ತಿಂದೆ ಮಾಡಬೇಡಿ. 1000 ಕೆಲಸ ಬಿಟ್ಟು ಸ್ನಾನ ಮಾಡಿರಿ, 100 ಕೆಲಸ ಮೊದಲು ಊಟ ಮಾಡಿ. ನೀವು 2 ರೊಟ್ಟಿ ತಿನ್ನಿರಿ, ನೀವು ಸಂಜೆ ಮಟ್ಟ ಹೊಟ್ಟೆ ಹಸಿದ್ರು ನಿಮಗೆ. ಈಗ ರೊಟ್ಟಿನ ಲಡ್ಸಕತ್ತಾರ, ಅವಾಗ ಬಡಿ ಅದು ಅಂತೂ ಹುಚ್ಚುತನ ರೀ. ಮದನಂ ಗುಣವರ್ಧನಂ, ನೀವು ಬಡ್ದಂಗೆಲ್ಲ ಅದು ಶಕ್ತಿ. ಗುಣವರ್ಧನಂ, ಆ ರೊಟ್ಟಿ ಶಕ್ತಿ ಹೆಚ್ಚಾಗುತ್ತೆ. ಈಗ ಯಾರು ಮರ್ದನ ಮಾಡಂಗಿಲ್ಲ, ಎಲ್ಲ ಕರೆಂಟ್ ರೀ. ಈಗ ಮಜ್ಜಿಗೆ ಮಾಡ್ಬೇಕಂದ್ರೆ ಕರ್ರ ತೋಡ್ರಿ, ಮಜ್ಜಿಗೆ ಅಲ್ಲ, ಕಟ್ಟಿದ್ರನ ಮಜ್ಜಿಗೆ. ಹೌದು ಹೌದು. ಮತ್ತು ಇವ್ರು ಊಟ ಸರಿಯಾಗಿ ಮಾಡಂಗಿಲ್ಲ ಸರ್ ನಮ್ಮ ಜನ. ಮತ್ತೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ? ನಿಮ್ಮ ಈಗ 90 ಎಲ್ಲ ಸಾರ್ವಜನಿಕರು 92, 95 ರೀಚ್ ಆಗ್ಬೇಕು, ಅವಾಗ ಅವ್ರು ಏನ್ ಮಾಡ್ಬೇಕು? ಹಾಗೆ ಸರಿಯಾದ ಟೈಮ್ ಸಿರಿ ಊಟ ಮಾಡ್ರಿ, 100 ಕೆಲಸ ಊಟ ಮಾಡ್ಕೊಂಡು ಒಂಚೂರು ಅಡ್ಡಾಡ್ಬೇರಿ ಹೊರಗೆ ಹೋಗಿ. ಕಡಿಮೆ ಮಾಡ್ಕೊಡ್ರಿ. ಮಾನಸಿಕ ಒತ್ತಡ ನೀವು ಕಡಿಮೆ ಆಗೋದಿಲ್ಲ ರೀ. ಯಾಕೆ ಆಗೋದಿಲ್ಲ ಅಂದ್ರೆ, ಅದು ದಿನನಿತ್ಯ ಮನ್ಯಾಗ ಹೆಣ ನೋಡ್ದೆ ಯಾರು ಆಡಂಗಿಲ್ಲ. ಅಲ್ಲಿ ಮನ್ಯಾಗ ಅವು ಎಲ್ಲ ಸ್ವಸ್ಥರು ಅಂತಿರ್ತಾವೆ, ಮೊಮ್ಮಕ್ಕಳು ಅಂತಿರ್ತಾವೆ, ಮಗಂದ ಅಂತಿರ್ತಾವೆ. ಈಗ ಮೊಬೈಲ್ ಬಗ್ಗೆ ಏನು ಹೇಳ್ತೀರಿ? ಮೊಬೈಲ್ನಂತ ಕೆಟ್ಟ ಇದು ಯಾವುದೂ ಇಲ್ಲ, ಅದರಷ್ಟು ಚಲೋ ಯಾವನೂ ಇಲ್ಲ. ಅವಾಗ ಹಿಂದಕ್ಕೆ ಮೊಬೈಲ್ ಇಲ್ದ ಹೊತ್ನಾಗ ಎಲ್ಲ ಚಲೋ ಇತ್ತು. ಈಗ ಮೊಬೈಲ್ ಬಂದ ಮ್ಯಾಗ ಬ್ರೇನ್ ಫೇಲ್ ಆಗತೈತಿ. ಮೊದಲೇದ್ದು ಬ್ರೇನ್ ಹೊಡೆದು ಬಿಡ್ತಾರೆ ಮೊಬೈಲಿಗೆ. ಅದನ್ನು ಯಾರೂ ವಿಚಾರ ಮಾಡೋಂಗಿಲ್ಲ. ಮತ್ತು ಅಷ್ಟಲ್ಲ, ನೀವು ಮಕ್ಕೊಂಡು ಮುಂದೆ ಮಕ್ಕಳಿಗೆ ಮೊಬೈಲ್ ಇಟ್ಕೊಂಡು ಮಕ್ಕೊಂತೀರಿ, ಅದು ತಪ್ಪು. ತಗೊಂಡು ಡಬ್ಬ್ಯಾಗ ಹಾಕಿ ಮಕ್ಕೊಡ್ರಿ. ಮತ್ತು ವಾರದಾಗ ಒಂದಿನ ಸ್ವಲ್ಪ ಮಟ್ಟಿಗೆ ಆದರೂ ಮೌನ ಮಾಡಿರಿ, ಮೌನ ಮಾಡಿರಿ. ಅಂದರೆ ಬ್ರೇನ್ ರೆಸ್ಟ್ ತೊಗೊಂತೈತಿ. ವಾರಕ್ಕೊಮ್ಮೆ ಕಡೆಗೆ ಒಂದು 8 ತಾಸರ ಮಾಡಿರಿ ನೀವು. ಅದು ಫುಲ್ ಬ್ರೇನ್ ರೆಸ್ಟ್ ಆತಂದ್ರೆ ಮೆಡಿಟೇಷನ್ ಮಾಡಲೇಬೇಕು. ಈಗ ಅದೆಲ್ಲ ಮೆಡಿಟೇಷನ್ ಮಾಡಿದ್ರೆ ಕುಡಿದೊಂದು ಮನೆ ಮಕ್ಕೊಂಡ್ಬಿಡ್ತಾರೆ. ಯಾಕಂದರೆ ಹೆಚ್ಚು ಆಗೋದಿಲ್ಲ ರೀ, ಕುಡಿದ್ರೆ ನಮ್ಮ ನಿದ್ದೆ ಹತ್ತೈತಿ. ನಮಗೆ ಅನ್ನೋದ್ರಿಂದ ಸರ ಆಯುರ್ವೇದಕ್ಕೆ ಬಲವಾದಂಥ ಶಕ್ತಿ ಐತಿ, ಐತಿ. ಆದರೆ ನೀವು ಆಯುರ್ವೇದವ್ರು ದಯಮಾಡಿ ನೀವು ಕಲ್ತಂಥ ವಿದ್ಯೆ ಸಮಾಜಕ್ಕೆ ಉಪಯೋಗ ಮಾಡಿರಿ, ನೀವು ಕೊಡ್ರಿ, ನಿಮ್ಮ ಆಯುರ್ವೇದ ಬೆಳೆಸ್ರಿ. ಹಿಂದಕ್ಕೆ ಇಲ್ಲೇ ಕೊಪ್ಪಳ ಹತ್ತಿರ ಯಾವುದೋ ಒಂದು ಇದು ಹಳ್ಳಿ ಇತ್ತು ರೀ, ಅಲ್ಲಿ ಒಬ್ಬರು ದೊಡ್ಡ ಇದು ಬಳ್ಳಾರಿನ ಈ ಕಾಲೇಜ್ ಹೆಸರಿಟ್ಟಾರೆ ನೋಡ್ರಿ, ಆಯುರ್ವೇದ ಕಾಲೇಜಿಗೆ ಒಂದೇ ಹೆಸರಿಟ್ಟಾರೆ, ತರನ್ ಅಂತ. ಅಮೇರಿಕಾದಾಗ ಬಂದರೆ ಅವ್ನು ಕರ್ಕೊಂಡು ಹೋಗಕ್ಕ. ನಿಮ್ಮಲ್ಲಿ ಬಂದರೆ ನಾ ಏನು ಮಾಡಲಿ, ನಮ್ಮ ಜನರಿಗೆ ನಾ ರೋಗಿಗೆ ಆರಾಮ ಮಾಡಬೇಕು, ನಿಮ್ಮಲ್ಲಿಯವ್ರು ಒಬ್ರು ಕಳಿಸ್ಕೊಡ್ರಿ, ನಾ ಇದನ್ನು. ಅವನು ಶುದ್ಧ ಆಯುರ್ವೇದ ಯಾರೂ ಮಾಡಲಿಲ್ಲ. ಹೆಸರು ತಾರನ್ ಅಂತ. ಆದರೆ ಏನು ಮಾಡೋದು, ಇವರು ಎಲ್ಲ ಹಾಕೊಳ್ಳೋದು ಅದನ್ನು. ಈಗ ಇದು ಹಾಕೋ ಈಗ ಓಣಿಗೆ ಮನೆಗೊಂದಂತೂ ವಿಶ್ವವಿದ್ಯಾಲಯ ಕಾಲೇಜ್ ಆಗ್ಯಾವ, ಡೊನೇಷನ್ ಕೊಡ್ತಾರೆ ಅಂತೇಳಿ. ಈಗ ಡೊನೇಷನ್ ಬಂದ್ ಮಾಡಿದ್ರು, ನರ್ಸಿಂಗ್ ಕಾಲೇಜ್ ಚಾಲು ಮಾಡಿದ್ರು. ಈಗ ಗದಗಿನಾಗ ಈಗ 3-4 ನರ್ಸಿಂಗ್ ಕಾಲೇಜು. ಆಯುರ್ವೇದ ತಜ್ಞರಾದಂಥ ಸೂಜಿ ಮಟ್ಟದ ಸರದಾರ್ ಅವರು ಇಂಪಾರ್ಟೆಂಟ್ ಆಯುರ್ವೇದ ಬಗ್ಗೆ ಹೇಳೋದೇನಂತಂದ್ರೆ, ಒಂದು ವಿಶೇಷವಾಗಿ ಅವರಲ್ಲಿ ಒಂದು ವಿಶ್ವಾಸ ಇರಬೇಕು ಆಯುರ್ವೇದ ಬಗ್ಗೆ ಮೇಲೆ. ಆಮೇಲೆ ಪಥ್ಯಾಪಥ್ಯತೆ ಮಾಡೋದ್ರಿಂದ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಅಂತ ಒಂದು ಸ್ಲೋಗನ್ ಇದನ್ನು ಅದ ಪ್ರಕಾರವಾಗಿ ನೀವು ಮಾಡ್ತಕ್ಕಂಥ ಕಾರ್ಯಗಳು ಅಂದರೆ, ನೀವು ಹೊಟ್ಟೆ ಹಸ್ತಾಗ ಊಟ ಮಾಡಿರಿ, ನಿದ್ದೆ ಸುಸ್ತಾದತ್ತೋ ಸ್ವಲ್ಪ ರೆಸ್ಟ್ ತಗೊಳ್ರಿ. ಅದೇ ರೀತಿಯಾಗಿ ನೀವು ಮೆಡಿಟೇಷನ್ ಮಾಡೋದ್ರಿಂದ ವಾರದಾಗ ಒಂದ್ಸಲ ಮಾತ್ರ ನೀವು ಮೊಬೈಲ್ ಅವಾಯ್ಡ್ ಮಾಡಿ, ಒಂದು ದಿವಸ ಮಾತ್ರ ನೀವು ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ. ಆಯುರ್ವೇದನ ಮನೆಯಲ್ಲಿ ಸಿಗ್ತಕ್ಕಂಥ ವನಸ್ಪತಿಗಳನ್ನು ನೀವು ಪ್ರಿಪರೇಷನ್ ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು. ಆಮೇಲೆ ಅಜ್ಜರು ಹೇಳಿದ್ರು ಒಂದು ವಿಶೇಷವಾಗಿ ನಮ್ಮ ಡಾಕ್ಟರ್ ಏನು ಹೇಳಿದ್ರು ಅಂದರೆ, ಕಿರಿಕ್ಸಾಲಿ ಇಂಪಾರ್ಟೆಂಟ್ ಎಷ್ಟೈತೆ ಅಂತ ಅವ್ರು ಹೇಳಿದರು. ಕಿರಿಕ್ಸಾಲಿನ ಯಾವ ರೀತಿಯಾಗಿ ನಾವು ಪ್ರಿಪೇರ್ ಮಾಡಬೇಕು, ಕಿರಿಕ್ಸಾಲಿ ತಿನ್ನೋದ್ರಿಂದ ಏನೇನು ಒಂದು ರೋಗಗಳು ನಿವಾರಣೆ ಆಗ್ತಾವೆ ಅಂತೇಳಿ. ನಿಜವಾಗ್ಲೂ ನಾವು ನಮ್ಮಲ್ಲಿರ್ತಕ್ಕಂಥ ವನಸ್ಪತಿಗಳನ್ನು ನಾವು ಪ್ರಿಪರೇಷನ್ ಮಾಡಿ ಊಟ ಮಾಡಿ, ಅಥವಾ ಆಯುರ್ವೇದ ಬಗ್ಗೆ ನಂಬಿಕೆ ಇಟ್ಟುಕೊಂಡು ಒಂದು ವೈದ್ಯರ ಮೇಲೆ ನಂಬಿಕೆ ಇರಬೇಕು, ಇಂಪಾರ್ಟೆಂಟು. ಇರೋದ್ರಿಂದ ನಿಮ್ಮ ಆರೋಗ್ಯ ನಿಮ್ಮ ಕೈಲನ್ನೋ ಹಾಗೆ ನಿಮ್ಮ ಆರೋಗ್ಯ ಪೂರ್ತಿ ಗುಣ ಆಗುತ್ತಂತ ಒಂದು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟರು. ಅದೇ ರೀತಿಯಾಗಿ ಈಗ ವಯಸ್ಸು 92 ಸದ್ಯಕ್ಕೆ ನಮಗೊಂದು ಹೆಲ್ತ್ ಕ್ಯಾಂಪ್ ಅಂದರೆ ಬಡವರ ಪರವಾಗಿ ತಾವು ಮಾಡ್ತಕ್ಕಂಥ
ವನಸ್ಪತಿಗಳನ್ನ ಸಂಗ್ರಹ ಮಾಡಿಕೊಂಡು ಬಡ ಜನರಿಗೆ ಅವರು ಒಂದು ಇವತ್ತಿಗಾದ್ರೆ ಅವರು ಯಾವುದೇ ರೀತಿಯಾಗಿ ಫೀ ತೊಗೊಂಡಿಲ್ಲ, ಅದು ಯಾವುದೇ ರೀತಿಯಾಗಿ ಅವರು ಕಮರ್ಷಿಯಲ್ ಆಗಿ ನಾವು ನೋಡಿಲ್ಲ. ಅವರು ಒಂದು ಉದ್ದೇಶ ಏನಂತಂದ್ರೆ ರೋಗವನ್ನು ಗುಣ ಮಾಡ್ತಕ್ಕಂಥ ಒಂದು ದೈವ ಅಂದ್ರೆ ಗುರು ಒಂದು ಇದ್ರ ಪ್ರಕಾರ ಈಗೇನು ತಮ್ಮ ಗುರುಗಳು ಏನು ಹೇಳಿದ್ರು ಅದನ್ನು ಪಾಲನೆ ಇವತ್ತಿಗಾದ್ರೂ ಮಾಡ್ತಾ ಇದ್ದಾರೆ. 738 ಕ್ಯಾಂಪ್ ಇವತ್ತು ಅವರು ನಡೆಸ್ತಾ ಇದ್ದಾರೆ. 19ನೇ ತಾರೀಕಿಗೆ ಮತ್ತೆ 19ನೇ ತಾರೀಕು ಇದೇ ತಿಂಗಳ 738ನೇ ಕ್ಯಾಂಪು. ನಿಜವಾಗ್ಲೂ ಇನ್ನು ದೇವರು ರಾಮಕೃಷ್ಣ ಆಶ್ರಮ APMC ಯಾರ್ಡ್ ಮುಂಜಾನೆ 738ನೇ ಕ್ಯಾಂಪು ರಾಮಕೃಷ್ಣ ಪರಮಹಂಸರ ಇಲ್ಲಿ APMC ಗ್ರೌಂಡ್ ನಲ್ಲಿ ಒಂದು ಮಠದಾಗ ಇವತ್ತು ಅವ್ರು ಕ್ಯಾಂಪ್ ಇಟ್ಕೊಂಡಾರ. ಈ ಕ್ಯಾಂಪ್ಗೆ ನೀವು ಯಾರು ಬಡವರು ಇದ್ರಂತ ಔಷಧನ ತಗೋಬಹುದು. ಇದೇ ರೀತಿಯಾಗಿ ಅವ್ರಿಗೆ ಇನ್ನೂ ದೇವರು ಶಕ್ತಿ ಕೊಡ್ಲಿ, ಕ್ಯಾಂಪ್ ಅನ್ನು ಮಾಡ್ಲಿ, 100 ಆಯುಷ್ಯ ಒಂದು ದೀರ್ಘಾಯುಷ್ಯ ಹೊಂದಲಿ ಅಂತ ಹೇಳ್ತಾ ತಮ್ಮ ಪರವಾಗಿ ವೀಕ್ಷಕ ಪರವಾಗಿ ತುಂಬಾ ಧನ್ಯವಾದಗಳು. ನಮಸ್ಕಾರ.